ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇದು ಯುಗಾದಿ ಹಬ್ಬದ ಹಿಂದಿನ ದಿನದ ವ್ಲಾಗು. ನಾನು ಮತ್ತು ಸೋಮ್ ಆಫೀಸಿಂದ ಬಂದ ತಕ್ಷಣವೇ ನಾನು ಇಲ್ಲಿ ಹೊಸ ಮನೆ ಹತ್ರ ಬಂದ್ವಿ. ಹಾಗೆ ನಾನು ಸ್ವಲ್ಪ ಶಾಪಿಂಗ್ ಕೂಡ ಹೋಗ್ಬೇಕು. ಶಾಪಿಂಗ್ ಅಂದರೆ ಹಬ್ಬಕ್ಕೆ ತೋರಣ ಕಟ್ಟೋದಕ್ಕೆ ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಅದೆಲ್ಲ ತೊಗೊಬರೋಣ ಅಂತ ಅಂದ್ಕೊತಾ ಇದ್ದೆ. ಸೋಮ್ಗೆ ನೀವು ಹೋಗ್ತೀರಾ ಅಂತ ಕೇಳಿದೆ. ಇಲ್ಲ, ನಂಗೆ ಸ್ವಲ್ಪ ಕೆಲಸ ಇದೆ, ಹೋಗಬೇಕು ಅಂತ ಹೇಳಿದ್ರು. ನಾನೇ ಹೋಗೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಇಲ್ಲಿ ನಿಂತಿದ್ದೆ. ಎಲ್ಲರೂ ನಮ್ಮ ಸೈಟ್ ಹತ್ರ ಮನೆ ಏನು ಕಟ್ಟಿಸ್ತಾ ಇದ್ದೀವಿ, ಹೊಸ ಮನೆ ಹತ್ರ, ಅದ್ರ ಪಕ್ಕದ ಸೈಟಲ್ಲಿ ಇದರ ಒಂದು ಮಾವಿನಕಾಯಿ ಮರ ಇದೆ. ಸೊ ಅಲ್ಲೇ ಎಲ್ಲರೂ ಮಾವಿನ ಸೊಪ್ಪನ್ನ ಕೀಳ್ತಾಯಿದ್ರು. ನಾನು ಹಂಗೆ ಸುಮ್ಮನೆ ನೋಡ್ತಾ ನಿಂತ್ಕೊಂಡಿದ್ದೆ. ಹುಡುಗರೆಲ್ಲ ಮಾವಿನಕಾಯಿ ಕೂಡ ಕೀಳ್ತಾಯಿದ್ರು ಕೆಲವೊಂದು. ಈ ಮರದಲ್ಲಿ ಇದೇ ಫಸ್ಟ್ ಟೈಮ್ ಅಂತೆ ಮಾವಿನಕಾಯಿ ಬಿಟ್ಟಿರೋದು. ಇಷ್ಟು ವರ್ಷಕ್ಕೆ ಇದೇ ಫಸ್ಟ್ ಟೈಮ್ ಅಂತ ಹೇಳ್ತಾಯಿದ್ರು. ಸೊ ನಾನು ಅಂದ್ಕೊಂಡಿದ್ದೆ, ಅವ್ರು ಕಿತ್ಕೊಳ್ಳಿ ಬಿಡು, ನಾನು ಹೋಗ್ಬಿಟ್ಟು ತರೋಣ ಅಂತ ಅಂದ್ಕೊತಾ ಇದ್ದೆ. ನನ್ನ ಫ್ರೆಂಡೇ ರಮಾ ಅಂತ ಇದ್ದಾರೆ, ಅವರೇನೆ ಕೀಳ್ತಾ ಇದ್ದಿದ್ದು ಅದನ್ನು ಸೊಪ್ಪನ್ನ. ಆಮೇಲೆ ನಾನು ಆಮೇಲೆ ಹಿಂಗೆ ಮಾಡ್ತಾಯಿದ್ರಲ್ಲ ಹುಡುಗರು ನಿಲ್ಲಿಸಿ, ಅದಕ್ಕೆ ಫುಲ್ ಎಲ್ಲ ಮರ ಎಲ್ಲ ಖಾಲಿ ಮಾಡೋ ಥರ ಇದ್ದೀರಾ ಅಂತ ಸುಮ್ಮನೆ ಹಿಂಗೆ ತಮಾಷೆ ಮಾಡ್ತಾಯಿದ್ದೆ. ಆವಾಗ ಇಲ್ಲ ರೀ, ತುಂಬ ರೇಟ್ ಜಾಸ್ತಿ ಇದೆ, 40 ರೂಪಾಯಿ 50 ರೂಪಾಯಿ ಒಂದು ಕಟ್ಟು ಥರ ಹೇಳ್ತಾಯಿದ್ದಾರೆ ಮಾವಿನ ಸೊಪ್ಪು, ಅದಕ್ಕೆ ಇಲ್ಲೇ ಕೀಳ್ತಾ ಇದ್ದೀವಿ ಅಂತ ಹೇಳ್ತಿದ್ರು. ಹಾಯ್ ಸಾಯಿ, ಹ್ಯಾಪಿ ಯುಗಾದಿ. ನೀನು ಇವಾಗ ಹೇಳಿದ್ದು ಯುಗಾದಿ ಎಲ್ಲ ಮುಗ್ದೋಗಿರುತ್ತೆ. ಅಲ್ಲ, ತಮಿಳವ್ರ ಯುಗಾದಿ ಹಬ್ಬ ಬಂದಿರುತ್ತೆ. ಅಯ್ಯೋ ಕತೆ, ಇದೆಲ್ಲ ಕೀಳ್ತಾ ಇದೀವಿ. ಏನೋ ಸತ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಾವಿನಕಾಯಿ ಕೀಳ್ತಾ ಇದ್ದಾರೆ ಫ್ರೆಂಡ್ಸ್. ಮರ ಹತ್ತತಿ ಸಾಯಿ. ಬಿದೋಗ್ಬಿಡತ್ತಂತೆ. ಯಾರ ಪವರು? ನಿನ್ ಪವರ? ಮಾವಿನಕಾಯಿ ಮರದ ಪವರು? ಓಹೋ, ಅದಕ್ಕೆ ಯಾಕೋ ಮುಸ್ಲಿಂ ತರ ಮಾತಾಡ್ತಾನೆ. ಅದಕ್ಕೆ ನಾನು ಬಿದೋಗುತ್ತೆ, ಅದಕ್ಕೆ ನಾನು ಹೋಗಲ್ಲ ಅಲ್ವಾ? ಆಯ್ತೇನ್ರ? ಇದೆಲ್ಲ ಫುಲ್ಲು ನಮ್ಮ ಸೈಟಿಂದ ಅನಿಸುತ್ತೆ. ಇದೆಲ್ಲ ಫುಲ್ಲು ಎಲ್ಲ ಮನೆ ಫಿನಿಶ್ ಆದಮೇಲೆ ಎಲ್ಲ ಎತ್ತದು. ಇಲ್ಲೂ ಮನೆ ಕಟ್ ಬರುತ್ತೆ ಫ್ರೆಂಡ್ಸ್. ಲೈನ್ಗೆ ಇದೆಲ್ಲ ಅಪಾರ್ಟ್ಮೆಂಟ್ ಥರ ಫುಲ್ ಬಂದ್ಬಿಡುತ್ತೆ. ಎಲ್ಲ ವರ್ಕರ್ಸ್ ಕೂತ್ಕೊಂಡವ್ರು ಆರಾಮಾಗಿ. ಇವತ್ತೇನು ಕೆಲಸನೂ ಮಾಡಿಲ್ಲ, ಆರಾಮಾಗಿದ್ದಾರೆ, ಕೂತ್ಕೊಂಡವ್ರೆ. ಆಮೇಲೆ ನೆಕ್ಸ್ಟ್ ಇರಲ್ಲ, ಮನೆ ಕನ್ಸ್ಟ್ರಕ್ಷನ್ ಆಗಿಬಿಡುತ್ತಲ್ಲ, ಅಷ್ಟು. ಹೌದು, ಇನ್ನೊಂದು ವರ್ಷದಲ್ಲಿ ಎದ್ಬಿಡುತ್ತೆ. ಈಗಲೂ ಕಟ್ ಮಾಡಬೇಕಾಯ್ತೇನು ಇರಲಿ ಅಂತ ಬಿಟ್ಟು ಹಾಕು, ಪುಡಿ ಮಾಡಾಕು. ಹಾಂ, ಬ್ರೇಕ್ ಮಾಡು. ಸಾಕು, ಬನ್ನಿ ಕಡೆ ತಿನ್ಲೇದು. ಇನ್ನು ಎಲ್ಲರೂ ಕೀಳ್ತಾ ಇದ್ದಾರಲ್ಲ, ನನಗೂ ಒಂದು ಸ್ವಲ್ಪ ಕೊಟ್ಟರು, ತೊಗೊಂಡೋಗಿ ನೀವು ಒಂದು ಸ್ವಲ್ಪ ಅಂತ. ಚಿಗುರು ಚೆನ್ನಾಗಿತ್ತು. ಆಮೇಲೆ ಬೇವಿನ ಸೊಪ್ಪು ಬಂದು ಅವ್ರ ಮನೆ ಎದುರುಗಡೆನೇ ಇತ್ತು. ಸೊ ಅದನ್ನು ಕೀಳ್ತರು. ಸೋಮು ಎಲ್ಲ ಬಗ್ಗಿಸಿದ್ರು ಮರನ, ರಂಬೆನ. ಆಮೇಲೆ ಎಲ್ಲ ಕಿತ್ತರು. ಸೊ ನನಗೊಂದು ಸ್ವಲ್ಪ ಕೊಟ್ಟರು. ಸಾಕು, ನಾನು ತೋರಣ ಅಂತ ಎಲ್ಲ ಕಟ್ಟಲ್ಲ, ಜಸ್ಟ್ ಆ ಕಡೆ ಈ ಕಡೆ ಡೋರು ಆ ಕಡೆ ಈ ಕಡೆ ಪಕ್ಕದಲ್ಲಿ ಇಡ್ತೀನಿ ಸಾಕು. ಮತ್ತು ದೇವ್ರ ಮನೆ ಹತ್ರ ಒಂದು ಸ್ವಲ್ಪ ಇಡ್ತೀನಿ ಸಾಕು. ಮತ್ತು ಬೇವಿನ ಸೊಪ್ಪು ಸ್ವಲ್ಪ ಚಿಗುರಿದ್ರೆ ಅದನ್ನು ಬೇವು ಬೆಲ್ಲಕ್ಕೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಇದು ಮಾಡ್ಕೊಂಡ್ವಿ. ಆಮೇಲೆ ಕೀರ್ತಿ ಫೋನ್ ಮಾಡಿದ್ರು, ನಿಖಿತಾ ನಾನು ಮಾವಿನ ಸೊಪ್ಪು ಮತ್ತು ಬೇವು ಅದೆಲ್ಲ ತರಕ್ಕೆ ಹೋಗ್ತಾಯಿದ್ದೀನಿ, ಬರ್ತೀರಾ ಅಂತಂದರು. ಆಮೇಲೆ ಕೀರ್ತಿಗೆ ಹೇಳಿದೆ, ಕೀರ್ತಿ ಇಲ್ಲ ನಾನು ತಂದುಬಿಟ್ಟಿದ್ದೀನಿ, ಬೇಕಾದರೆ ನಿಮ್ಮ ಜೊತೆಗೆ ಬೇಕಾದರೆ ಬರ್ತೀನಿ ತರೋದಕ್ಕೆ, ಅಂದರೆ ಅವ್ರಿಗೆ ಜೊತೆಯಲ್ಲಿ ಪಾರ್ಟ್ನರ್ಗೆ ಬರ್ತೀನಿ. ನಾನು ಅಲ್ಲೇ ಈ ಥರ ಹೇಳಿದೆ, ಸ್ಟೋರಿಯೆಲ್ಲ ಹೇಳಿದೆ, ಇಲ್ಲೇ ಮನೆ ಹತ್ರ ಕಿತ್ಕೊಂಡ್ವಿ ಕೀರ್ತಿ ಅಂತ ಹೇಳಿ. ಸರಿ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಾ. ಅವ್ರು ಹೇಳ್ತಾಯಿದ್ರು, ರಮ್ಮ ಜಾಸ್ತಿ ಪ್ರೈಸು ಅಂತೇಳಿ. ಹೋಗ್ಲಿ, ಪ್ರೈಸ್ ಜಾಸ್ತಿ ಇರಲಿ, ಆದರೆ ಎಲೆಗಳು ಒಂಚೂರೂ ಚೆನ್ನಾಗಿಲ್ಲ. ಏನು ಮಾಡಿದರೆ ಫುಲ್ ಎಲೆ ಕಟ್ಟಲ್ಲಿ, ಆ ಕಟ್ಟಲ್ಲಿ ಒಂದೇ ಒಂದು ಕಡ್ಡಿ ಮಾತ್ರ ಚೆನ್ನಾಗಿರೋದು ಸಿಕ್ಸಿರ್ತಿದ್ರು. ಅದು 40-50 ರೂಪಾಯಿ ಜಾಸ್ತಿ ಇದೆ ಅಂತ ಹೇಳಿದ್ರ. ಸೊ ಅದಕ್ಕೋಸ್ಕರ ಕೀರ್ತಿನೂ ಕೂಡ ತಗೊಳಕ್ಕೆ ಹೋಗಲಿಲ್ಲ. ಯಾಕಂದರೆ 50 ರೂಪಾಯಿ ಕಟ್ಟು ಒಂದೊಂದು ಬೇವು ಮತ್ತು ಮಾವಿನ ಸೊಪ್ಪು ಅಂತಂದ್ರೇ ಜಾಸ್ತಿ ಆಗಿಬಿಡುತ್ತಲ್ಲ ಅಂದ್ಕೊಂಡು ಅವರು ಕೂಡ ಅಲ್ಲಿ ಅವ್ರ ಅತ್ತೆ ಮನೆಗೆ ಫೋನ್ ಮಾಡಿ ಹೇಳಿದ್ರು,
ಹಿಂಗೆ ಕೊಟ್ಟು ಕಳಿಸ್ಬಿಡ್ತೀರಾ ಅಂತೇಳಿ. ಯಾಕಂದ್ರೆ ನಿಯರೇ ಇರೋದು ಅವ್ರ ಊರು ಕೂಡ, ಇಲ್ಲಿಂದ 3 ಕಿಲೋಮೀಟ್ರ್ ಅಷ್ಟೇನೆ. ಸೊ ಕೊಟ್ಟು ಕಳಿಸ್ತೀವಿ ಬಿಡಿ ಅಂತ ಹೇಳಿದ್ರಂತೆ. ಬರೀ ಹೂವು ಎಲ್ಲ ತಗೊಂಡು ಬಂದುಬಿಟ್ವಿ. ಸೊ ಬಂದಾದಮೇಲೆ ಮತ್ತೆ ನೆಕ್ಸ್ಟ್ ಡೇ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾಯಿರೋದು. ಸೊ ಇವಾಗ ಬೆಳಗ್ಗೆನೇ ಖುಷಿಮಾಗೆ ಹೊಸ ಡ್ರೆಸ್ ಹಾಕಿದ್ದೆ. ಸಿಂಪಲಾಗಿರಲಿ, ಇವಾಗ ಸಮ್ಮರ್ ಆಗಿರೋದ್ರಿಂದ ಕಾಟನ್ ಡ್ರೆಸ್ಸು ನಿಜವಾಗ್ಲೂ ಕಂಫರ್ಟಬಲ್ ಅಂತ ಫೀಲ್ ಆಗುತ್ತೆ. ಸೊ ಕಾಟನ್ ಡ್ರೆಸ್ ಹಾಕಿದ್ದೆ ಅವಳಿಗೆ. ಹಾಗೆ ನಾನು ಕೂಡ ಅಷ್ಟೇ ಒಂದು ಸಿಂಪಲಾಗಿ ಡ್ರೆಸ್ ಹಾಕ್ಕೊಂಡಿದ್ದೆ. ಈ ಡ್ರೆಸ್ ಬಂದು ಆ್ಯಕ್ಚುಲಿ ನಮ್ಮ ಮಮ್ಮಿ ಇರುವಾಗಲೇ ತೊಗೊಂಡಿದ್ದೆ ಅಂತ ಅನಿಸುತ್ತೆ. ನಾನು ನಮ್ಮ ಚಾಂದಿನಿ ಎಂಗೇಜ್ಮೆಂಟಲ್ಲಿ ಅಂತ ಅನಿಸುತ್ತೆ ಈ ಡ್ರೆಸ್ಸು ನಾನು ತೊಗೊಂಡಿದ್ದು. ನಾವು ಅಲ್ಲಿ ರಿಲಯನ್ಸ್ ಟ್ರೆಂಡ್ಸಲ್ಲಿ ಭದ್ರಾವತಿನಲ್ಲಿ ರಕ್ಷಿತ್ ಸೋಮ್ ಶಾಪಿಂಗ್ ಮಾಡೋಕ್ಕೆ ಅಂತ ಹೋಗಿದ್ರು. ಆ ಟೈಮ್ನಲ್ಲಿ ನನಗೆ ಈ ಡ್ರೆಸ್ ಏನೋ ಇಷ್ಟ ಆಗಿತ್ತು ಅಂತನೋ ಒಟ್ಟಿನಲ್ಲಿ ಅಲ್ಲೇ ತೊಗೊಂಡಿದ್ದು ಈ ಡ್ರೆಸ್ಸು. ಟಾಪು ಮತ್ತು ಪ್ಯಾಂಟ್ ಎರಡೂ ಸೇರಿ ಅವಾಸ ಬ್ರ್ಯಾಂಡು. ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ಮಸ್ತಾಗಿದೆ, ತಿಕ್ಕಾಗಿದೆ. ಸೊ 1899 ಏನೋ ಆಗಿತ್ತು ಎರಡರಿಂದ. ಫುಲ್ ಸೆಟ್ 1899 ಅನಿಸುತ್ತೆ ತೊಗೊಂಡಿದ್ದೆ. ಅದು ಹಾಗೇ ಇತ್ತು ಆರ್ಡ್ರಬಲಿ. ಯೂಸ್ ಮಾಡಿ ಕೆಲವ್ರು ಹೆಂಗೆಂದ್ರೆ ಹೊಸ ಬಟ್ಟೆ ತೊಗೊಂಡ್ಬಿಟ್ರೆ ಅವ್ರಿಗೆ ಹಾಕೊಳ್ಳೋದುವರೆಗೂ ಮನಸ್ಸಿಗೆ ಸಮಾಧಾನ ಇರಲ್ಲ, ಹಾಕೋಬಿಡ್ಬೇಕು ಆಮೇಲೆ ಸಮಾಧಾನ. ನನಗೆ ಹೆಂಗೆ ಅಂತಂದರೆ ಮೊದಲು ನಾನು ಹಾಗೆ ಮಾಡ್ತಾಯಿದ್ದೆ. ಆದರೆ ಇವಾಗ ಹೆಂಗೆ ಅಂದರೆ ಎಲ್ಲ ಡ್ರೆಸ್ಸು ಹಾಕ್ಕೊಂಡ್ಬಿಟ್ರೆ ಕೆಲವೊಂದು ಟೈಮ್ ನಾವೆಲ್ಲರೂ ಹೋಗಬೇಕು ಅಂದಾಗ, ಇಲ್ಲ ಯಾವ್ದಾದ್ರು ಹೊಸ ಡ್ರೆಸ್ ಬೇಕು ಅಂತಂದಾಗ ಇರೋದಿಲ್ವಲ್ಲ. ಸೊ ನಾನು ಅದಕ್ಕೆ ಏನು ಮಾಡ್ತೀನಿ ಅಂದರೆ ನನಗಿಷ್ಟ ಬಂದಾಗ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿರ್ತೀನಿ. ಮೊದಲೆಲ್ಲ ಹೊಸ ಬಟ್ಟೆನೇ ಹಾಕೋತಾ ಇದ್ವಿ. ಅಂದರೆ ಮದುವೆ ಆಗೋಕ್ಕೂ ಮುಂಚೆ ನಾನು ಯೂಶ್ವಲಿ ಅಮ್ಮ ತರ್ತಾಯಿದ್ರು ಹಬ್ಬಕ್ಕೆ ಅಂತ ಹೊಸ ಬಟ್ಟೆ ಹಾಕ್ಕೋತಾ ಇದ್ವಿ. ಇವಾಗ ಅಂದರೆ ಹಬ್ಬ ಹರಿದಿನಗಳಲ್ಲೇ ಹೊಸ ಬಟ್ಟೆಗಳು ಹಾಕ್ಕೋತಾಯಿದ್ದು. ಇವಾಗೆಲ್ಲ ಹಂಗಲ್ವಲ್ಲ, ಯಾವ ಸೀರೆ ಯಾವ ಡ್ರೆಸ್. ಇವಾಗ ನೋಡಿ, ನಾನು ನಮ್ಮ ಶಾಪಲ್ಲಿ ಹೇಳ್ತಾನೆ ಇರ್ತೀನಿ, ಮೊದಲೆಲ್ಲ ಸೀರೆ ಅಂತಂದರೆ ಹಬ್ಬ ಹರಿದಿನ, ಯಾವ್ದಾದ್ರು ಫಂಕ್ಷನ್ಗಳು, ಮದುವೆ ಈ ಥರ ಇದ್ದರೆ ಮಾತ್ರ ತೊಗೊಳ್ತಾಯಿದ್ರು, ಅವಾಗ ಹಾಕೋತಾಯಿದ್ರು. ಇವಾಗ ಹಂಗಲ್ಲ, ಇಷ್ಟ ಬಂದಾಗ ಸೀರೆಗಳನ್ನ ತಗೊಳ್ಳೋದು, ಇಟ್ಕೊಳ್ಳೋದು, ಬ್ಲೌಸ್ ಹೊಲ್ಸೋದು, ಇಟ್ಕೊಳ್ಳೋದು ಈ ರೀತಿ ಇರುತ್ತೆ ಇವಾಗೆಲ್ಲ. ಸೊ ಯಾವಾಗ ಬೇಕಾದ್ರೆ ಅವಾಗ ಹಾಕ್ಕೊಳ್ಳೋದು. ಹಬ್ಬದ ದಿನವೇ ಹಾಕ್ಕೋಬೇಕು ಅಂತ ಏನಿಲ್ಲ. ನಾನು ಆ ಥರ ಅವತ್ತಿನ ದಿನವೇ ಹಾಕ್ಕೋಬೇಕು ಅಂತೆಲ್ಲ ಯಾವತ್ತೂ ರೂಲ್ಸ್ ಮಾಡಿಕೊಂಡು ಇಲ್ಲ. ಇಷ್ಟ ಇದ್ದರೆ ಹಾಕ್ಕೋತೀನಿ, ಇಲ್ಲ ಅಂತಾರೆ ನನಗೆ ಯಾವ್ದು ಇಷ್ಟನೋ ಅನಿಸುತ್ತೆ ಅದು ಹಾಕ್ಕೋತೀನಿ. ಇವತ್ತಿತ್ತಲ್ಲ ಇನ್ನೇನು ಗ್ರೀನು, ಯುಗಾದಿ ಹಬ್ಬ ಅಂದರೆ ನಮಗೆ ಹೊಸ ವರ್ಷ. ಮತ್ತು ಈ ಚೈತ್ರ ಮಾಸದಾಗ ಹಸಿರು ಎಲ್ಲ ಕಡೆನೂ. ನನಗೆ ಗ್ರೀನ್ರಿ ಅಂದರೆ ತುಂಬಾ ಇಷ್ಟ. ಸೊ ಇದು ಪ್ಯಾರೆಟ್ ಗ್ರೀನ್ ಕಲರಲ್ಲಿ ಡ್ರೆಸ್ ಇದ್ದಿದ್ದರಿಂದ ನಾನು ಇದನ್ನು ಹಾಕ್ಕೊಂಡೆ. ಕಂಫರ್ಟಬಲ್ ಇತ್ತು. ಫಸ್ಟ್ ನೋಡಿಕೊಂಡು ಚೆನ್ನಾಗಿದೆ ಓಕೆ ಅಂತ. ಇದು ಏನಂತ ಅಂದರೆ ಸ್ವಲ್ಪ ಮಾರ್ಕ್ಗಳ ಥರ ಆಗ್ಬಿಡ್ತು. ಈ ಲೈಟ್ ಕಲರ್ ತಗೊಂಡಾಗ ಹೆಂಗೆ ಅಂದರೆ ಎಲ್ಲರೂ ಅರ್ಶಿನ ಕುಂಕುಮ ಪೂಜೆ ಮಾಡಬೇಕಾದ್ರೆ ಆಗಲಿ, ಇಲ್ಲ ಅಡುಗೆ ಮಾಡ್ಬೇಕಾದ್ರೆ ಟಚ್ ಆಗಿಬಿಡ್ತು ಅಂದರೆ ಆ ಕಲೆ ಅಲ್ಲಲ್ಲೇ ಕೂತ್ಕೊಬಿಡುತ್ತೆ. ಅದೊಂದು ಸ್ವಲ್ಪ ಬೇಜಾರಷ್ಟೇ. ಏನಂದರೆ ನಾನು ಇವತ್ತು ಕ್ಯಾಮ್ರಾ ಇಟ್ಟಿದ್ನಲ್ಲ, ಖುಷಿಮಾ ಅಡ್ಡಡ್ಡನೇ ಬರ್ತಿದ್ಲು. ಅವಳು ಹೆಂಗೆ ಅಂದರೆ ಅವಳೇ ನಾನು ಮಾಡ್ತೀನಮ್ಮ ವೀಡಿಯೋ ಅಂತ ಹೇಳ್ತಿರ್ತಾಳೆ. ಸೊ ಅದಕ್ಕೆ ಏನಂದರೆ ಸರಿ ಆಯಿತು ಮಾಡು ಮಗಳೇ ಅಂತ. ನನ್ನ ಮಗಳು ಕ್ಯಾಮ್ರಾ ಇಟ್ಕೊಳ್ಳೋ ಥರ ಆಗ್ಬಿಟ್ಲು ಫ್ರೆಂಡ್ಸ್. ಇವಾಗ ನೋಡಿ ಅವಳೇ ಶೂಟ್ ಮಾಡ್ತಾ ಇರೋದು. ಪಾಪ ಎಷ್ಟು ಚೆನ್ನಾಗಿ ಮಾಡುತ್ತೆ ಗೊತ್ತಾ, ಹೇಳ್ದಂಗೆ ಕೇಳುತ್ತೆ, ಎಲ್ಲ ಮಾಡುತ್ತೆ. ನಾನು ಅಂದ್ಕೊಂಡೆ ಅಯ್ಯೋ ನನ್ನ ಮಗ ಅವಾಗೆಲ್ಲ ಹಿಂಗೆ ಹೇಳ್ದಂಗೆಲ್ಲ ಮಾಡ್ತಾಯಿದ್ದ, ಇವಾಗ ಅವ್ನು ದೊಡ್ಡವ ಆಗ್ಬಿಟ್ಟ. ಇವಾಗ ನನ್ನ ಮಗಳು ಹೇಳ್ದಂಗೆ ಎಷ್ಟು ಚೆನ್ನಾಗಿ ಮಾಡ್ತದಲ್ಲ ಅಂತ ಅಂದ್ಕೊಂಡೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಅವಳೇನೆ ನೋಡಿ, ನಾನು ಏನು ಹೇಳಿಲ್ಲ ಈ ಕಡೆ ತಿರುಗಿಸು ಅಂತ, ನೋಡಿ ಅವಳೇ ತಿರುಗಿಸಿದಾಳೆ. ಮತ್ತು ಹೊರಗಡೆ ಬಂದಿದ್ದಾಳೆ. ನಾನು ದೀಪ ಹಚ್ಚುತ್ತಾ ಇದ್ದೀನಿ, ಹೊರಗಡೆ ಬಂದು ಆ ಕ್ಯಾಮ್ರಾನ ಹಿಡ್ಕೊಂಡು ನಿಂತ್ಕೊಂಡಿದ್ದಾಳೆ, ಪೂಜೆ ಮಾಡೋದೆಲ್ಲ ವೀಡಿಯೋ ಮಾಡ್ತಿದ್ದಾಳೆ. ನಾನು ಇವಾಗ ಎಡಿಟಿಂಗ್ ಮಾಡಬೇಕಾದ್ರೇ ನಾನು ಎಷ್ಟು ಚೆನ್ನಾಗಿ ತೆಗ್ದಿದ್ದಾಳೆ ಅಂತ ಅನಿಸಿದ್ದು. ನಿಜವಾಗ್ಲೂ ಮಕ್ಕಳು ಬೆಳೆಯೋದೇ ಗೊತ್ತಾಗೋದಿಲ್ಲ. ಇನ್ನು ಹೇಳ್ದಂಗೆ ಬಂದು ಆಮೇಲೆ ಲೇಟಾಗಿ ಸ್ನಾನಕ್ಕೆ ಹೋಗಿದ್ರು. ನಾನು ಅವತ್ತು ಡೈರೆಕ್ಟಾಗಿ ನನಗೆ ಮಾತಾಡೋಕ್ಕೆ ಆಗ್ತಾಯಿರಲಿಲ್ಲ. ಯಾಕೆ ಅಂದರೆ ನಾನು ಲಾಸ್ಟ್ ವೀಕ್ ಹೇಳಿದೆ, ನನ್ನ ಥ್ರೋಟ್ ಇನ್ಫೆಕ್ಷನ್ ಆಗಿಬಿಟ್ಟು ವಾಯ್ಸೇ ಬರ್ತಾ ಇರಲಿಲ್ಲ ಅಂತ. ಸೇಮ್ ಮತ್ತೆ ಹಬ್ಬದ ಹಿಂದಿನ ದಿನ ನೈಟು ನನಗೆ ಥ್ರೋಟ್ ಇನ್ಫೆಕ್ಷನ್ ಶುರು ಆಯಿತು. ಮತ್ತು ಹಬ್ಬದ ದಿನ ಫುಲ್ಲು ನನಗೆ ಮಾತೇ ಬರ್ತಾಯಿಲ್ಲ ಫ್ರೆಂಡ್ಸ್. ಆ ಲೆವೆಲಿಗೆ ನನಗೆ ಫುಲ್ಲು ಥ್ರೋಟ್ ಇನ್ಫೆಕ್ಷನ್ ಮತ್ತೆ ಶುರು ಆಗಿಬಿಡ್ತು. ಡಾಕ್ಟ್ರ್ ಹತ್ರ ಹೋಗೋಣ, ಅವತ್ತು ನನಗೆ ಆಗ್ತಾನೇ ಇಲ್ಲ, ಬಾಡಿಯೆಲ್ಲ ಪೇಯ್ನ್ ಬಂದಂಗೆ ಆಗ್ತಾಯಿತ್ತು. ಹೋಗೋಣ ಅಂತಂದರೆ ಇಲ್ಲಿ ಹಬ್ಬ ಬೇರೆ, ಇನ್ನೇನು ಹೋಗೋದು ಬಿಡು ಅಂದ್ಕೊಂಡು ಮತ್ತೆ ಸೇಮ್ ಒಂದಷ್ಟು ಮೆಣಸು ಹಾಕ್ಕೊಂಡು ಗಂಟ್ಲು ಬಾಯಿಗೆ. ನಮ್ಮ ಪರಿ ಇತ್ತೀಚೆಗೆ ಯಾರಾದರೂ ಡೋರ್ನ ನಾಕ್ ಮಾಡಿದ್ರೆ ಬೊಗ್ಳಕ್ಕೆ ಶುರು ಮಾಡ್ಕೊಂಬಿಟ್ಟವಳೆ. ಅವಳ ಮುಂದೆ ನಾನು ವಾಯ್ಸ್ ಓವರ್ ಕೊಡೋದಕ್ಕಾಗೋದೇ ಇಲ್ಲ. ಇನ್ನು ಖುಷಿಮಾ ನನ್ನ ವೀಡಿಯೋ ಮಾಡಿದ್ಲು ಕ್ಯಾಮ್ರಾ ಇಟ್ಕೊಂಡು. ಇವಾಗ ಒಂಥರ ಅವಳಿಗೆ ಆಟಗಳು, ಹಿಂಗೆ ಫೋಸ್ ಕೊಡೋದು, ಹಂಗೆ ಫೋಸ್ ಕೊಡೋದು, ಹಂಗೆಲ್ಲ ಮಾಡ್ತಾಳೆ. ನನ್ನ ಪಾಡಿಗೆ ನಾನು ದೇವ್ರ ಪೂಜೆ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ. ಸೊ ಆದ್ದರಿಂದ
ಇನ್ನು ದೇವಸ್ಥಾನಕ್ಕೆ ಹೋಗೋಣ ಅಂತಲೂ ಕೂಡ ಪ್ಲ್ಯಾನ್ ಇತ್ತು. ಆ್ಯಂಡ್ ಇನ್ನೂ ಒಂದು ಕಡೆ ಹೋಗಬೇಕಾಗಿತ್ತು. ನಮಗೆ ಅಮ್ಮ ಇದ್ದಿದ್ದರೆ ಊರಿಗೆ ಹೋಗ್ಬಿಡ್ತಾಯಿದ್ವಿ. ಎಷ್ಟು ಬೇಜಾರಾಗ್ತಾಯಿತ್ತು ಇವತ್ತಂತೂ ನನಗೆ ಅಂದರೆ ತುಂಬಾ ನೆನಪಾಗ್ತಾಯಿತ್ತು. ಇದ್ದಿದ್ರೆ ಊರಿಗೆ ಹೋಗ್ತಿದ್ನೇನೋ, ಇಲ್ಲ ಯಾರಾದರೂ ನನಗೆ ಹತ್ರದಿಂದ ರಿಲೇಟಿವ್ಸ್ ಅಂತ ಯಾರಾದರೂ ಇದ್ದಿದ್ದರೆ ಅವ್ರು ಕರೆದಿದ್ದಿದ್ರೆ ನಾವು ಅವ್ರ ಮನೆಗೆ ಹೋಗ್ಬೋದಾಗಿತ್ತು. ಈ ಥರ ಇಲ್ಲ ಅವ್ರುಗಳು ನಮ್ಮ ಮನೆಗೆ ಬಂದರೆ ಚೆನ್ನಾಗಿರ್ತಿತ್ತು ಈ ಥರ. ಸೊ ನಿಜವಾಗ್ಲೂ ಒಂದು ರೀತಿ ನನಗನ್ಸೋದು ಈ ರಿಲೇಟಿವ್ಸ್ಗಳಿಗಿನ್ನ ಫ್ರೆಂಡ್ಸ್ಗಳೇ ಮೇಲೇನೋ ಅನ್ನೋ ಥರನೇ ಅನ್ನಿಸ್ಬಿಡುತ್ತೆ. ಕೀರ್ತಿರು ನಿನ್ನೆ ಹಿಂದಿನ ದಿನವೇ ನನಗೆ ಒಬ್ಬಟ್ಟನ್ನ ರುಬ್ಬಿ ಎಲ್ಲ ತಂದು ಕೊಟ್ಟಿದ್ದರು. ನೋಡಿದ್ರಿ ಲಾಸ್ಟ್ ವ್ಲಾಗಲ್ಲಿ ಒಬ್ಬಟ್ಟಾಲೆ ರೆಡಿ ಆಗಿಬಿಟ್ಟಿತ್ತು. ನೈಟೇ ನನಗೆ ತಂದು ಕೊಟ್ಬಿಟ್ಟಿದ್ರು. ಅದಕ್ಕೆ ಜಸ್ಟ್ ನಾನು ಇವತ್ತಿನ ಬೆಳಗ್ಗೆ ನಾನು ಬೇಗನೆ ಪಟಪಟ ಅಂತ ಅಡುಗೆನೂ ಮುಗಿಸ್ಬಿಟ್ಟೆ. ಸೊ ಇನ್ನೊಬ್ರು ನನ್ನ ಫ್ರೆಂಡ್ ಮನೆಗೆ ಹೋಗೋದು ಪ್ಲ್ಯಾನ್ ಇತ್ತು. ಸೊ ಅಲ್ಲಿಗೆ ಹೋಗೋಣ, ದೇವಸ್ಥಾನಕ್ಕೆ ಹೋಗಿ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಮತ್ತು ನನಗೆ ಹೇಳ್ದಲ್ಲ ವಾಯ್ಸು ತುಂಬ ಹೋಗ್ಬಿಟ್ಟಿತ್ತು. ಅದಕ್ಕೋಸ್ಕರ ನನಗೆ ಮಾತಾಡೋಕ್ಕೂ ಆಗ್ತಾಯಿರಲಿಲ್ಲ. ಅವತ್ತೆಲ್ಲ ಹೆಂಗೆ ಗೊತ್ತಾ, ಸೈಲೆಂಟಾಗಿ. ಮತ್ತು ಒಂದು ಪೋಸ್ಟ್ ಕೂಡ ನಾನು ಹಾಕಿಲ್ಲ, ಒಂದು ಫೋಟೋ ಅಂತ ತಗೊಂಡಿಲ್ಲ ನಾನು. ಒಂದು ವಾಟ್ಸಪ್ಪಲ್ಲಿ ಹ್ಯಾಪಿ ಯುಗಾದಿ ಅಂತ ಹಾಕಿಲ್ಲ, ಒಂದು ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬ್ ಆಗಲಿ ಯಾವುದ್ರಲ್ಲೂ ಹಾಕೋಕ್ಕೆ ನನಗೆ ಆಗಲೇ ಇಲ್ಲ. ನನಗೆ ಯಾಕಂದರೆ ತುಂಬ ಬಾಡಿಯೆಲ್ಲ ಪೇಯ್ನ್ ಆದಂಗೆ ಆಗ್ತಿತ್ತಲ್ಲ. ಏನು ಬೇಡ ಒಟ್ನಲ್ಲಿ ಪೂಜೆ ಮಾಡ್ಬಿಟ್ಟು ಒಂಚೂರು ಹಬ್ಬದ ಊಟ ಅಡುಗೆ ಅಂತ ಮಾಡ್ಬಿಟ್ಟು ಊಟ ಮಾಡ್ಬಿಟ್ಟು ಮಲ್ಕೊಬಿಡೋಣ ಅಂತ. ಆದರೆ ಮಲ್ಕೊಂಡ್ರೆ ಏನಿರುತ್ತೆ ಇವಾಗ ನನಗೇನೋ ಹುಷಾರಿಲ್ಲ ಅಂತಂದರೆ ಪಾಪ ಮನೇಲಿರೋರು ಅದೇ ಥರನೇ ಕುತ್ಕೋಬೇಕಲ್ಲ. ಅಟ್ಲೀಸ್ಟು ಇನ್ನೊಂದು ಕೆಲಸ ಇತ್ತು, ಅಲ್ಲಿ ಮುಗಿಸ್ಕೊಂಬರೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನಾವು. ನನ್ನ ಖುಷಿ ಹೆಂಗೆ ಅಂದರೆ ಮಂಗಳಾರತಿ ಮಾಡಬೇಕಾದ್ರೆ ಪರಿಗೂ ಕೊಡುವಮ್ಮ ಅಂತ ಹೇಳುತ್ತೆ. ಇವಾಗ ನಾನು ಹೇಳ್ತಾ ಇರ್ತೀನಿ ಪದೇ ಪದೇ, ನನಗಿವಾಗ ಮನೆಯಲ್ಲಿ ಹೆಂಗೆ ಅಂದರೆ 2 ಮಕ್ಕಳು ಥರ. ಸೊ ಖುಷಿ ದೊಡ್ಡ ಮಗಳು, ಅವಳು ಚಿಕ್ಕ ಮಗಳು ಅನ್ನೋ ಥರ. ಜಗಳನೂ ಅಷ್ಟೇ ಹಂಗೆ ಆಡ್ತಾಯಿರ್ತಾರೆ, ಇಬ್ಬರೂ ಕಿತ್ತಾಡ್ತಿರ್ತಾರೆ. ಆ ಟೈಮ್ನಲ್ಲಿ ನಾನು ಪರಿ ಖುಷಿ ಅಂತಲೇ ಇರ್ತೀನಿ, ಕೂಗ್ತಾನೇ ಇರ್ತೀನಿ. ಆಮೇಲೆ ಇನ್ನು ಅಡುಗೆಗೆ ರೆಡಿ ಮಾಡ್ಕೊಂಡಿದ್ನಲ್ಲ, ಕೀರ್ತಿರಲ್ಲ ಹೂರಣ ಎಲ್ಲ ತಂದು ಕೊಟ್ಟಿದ್ರಲ್ಲ, ಇದು ಮೈದಾ ಹಿಟ್ಟು ಕಣಕ ಮಾತ್ರ ಕಲಸಿಟ್ಟಿದ್ದೆ ಬೆಳಗ್ಗೆನೆ. ಸೊ ಅದಕ್ಕೆ ಒಬ್ಬಟ್ಟು ಮಾಡಿಬಿಡೋಣ ಅಂತ. ಇನ್ನು ಅಡುಗೆಗೆ ಬಂದು ಕಾಳುಳ್ಳಿ ಮಾಡಿದ್ದೀನಿ. ಬೀನ್ಸು, ಕ್ಯಾರೆಟು, ಕಡಲೆಕಾಳು, ಆಲೂಗೆಡ್ಡೆ, ಗೆಡ್ಡೆಕೋಸು ಇದೆಲ್ಲ ಮಿಕ್ಸ್ ಹಾಕ್ಬಿಟ್ಟು ತರಕಾರಿ ಹಾಕಿ ಕಾಳುಳ್ಳಿ ಮಾಡಿದ್ದೀನಿ. ಸೊ ಇನ್ನು ರಸಮ್ ಕೂಡ ಮಾಡಿಟ್ಟಿದ್ದೀನಿ. ಕಣಕ ಇಷ್ಟೇ, ಏನು ಜಾಸ್ತಿ ಇಲ್ಲ, ಕೋಸಂಬರಿನೂ ಇಲ್ಲ, ಏನಿಲ್ಲ. ಜಸ್ಟ್ 1-2 ಒಬ್ಬಟ್ಟು ತಿನ್ನೋದು. ಬಿಸಿ ಬಿಸಿ ಅನ್ನನೂ ಕೂಡ ಮಾಡಿಟ್ಟಿದ್ದೀನಿ. ಅದ್ರ ಜೊತೆಗೆ ರಸಮ್, ಹಾಗೆ ಅದೇ ರೈಸ್ ರಸಮ್, ಒಬ್ಬಟ್ಟು, ಕಾಳುಳ್ಳಿ ಅಷ್ಟೇನೇ. ಬೇರೆ ಏನು ಮಾಡೋಕ್ಕೆ ಹೋಗಲಿಲ್ಲ ನಾನು. ಇನ್ನು ಬೇಗ ಒಬ್ಬಟ್ಟು ಮಾಡಿಬಿಡೋಣ ಅಂತ ಹೇಳಿ ಅಂದ್ಕೊಂಡೆ. ಇದು ಮಾಡಿಕೊಟ್ಟಿದ್ದಕ್ಕೆ ನನಗೆ ಹೇಳ್ದಂಗೆ ಈಸಿ ಆಯಿತು. ಕೀರ್ತಿಯವರಾದರೂ ಹೇಳ್ತಾಯಿದ್ರು ನಮ್ಮ ಅಜ್ಜಿ ಮನೆಗೆ, ಅವ್ರ ಅಜ್ಜಿ ಮನೆಗೆ ಹೋಗ್ತಾಯಿದ್ರು ಪೂಜೆಗೆ. ಸೊ ಅದರಿಂದ ಬಂದ್ಬಿಡಿ ನಿಖಿತಾ ನೀವು ಸೋಮಣ್ಣ ಇಬ್ಬರೂ ಅಂತಲೂ ಹೇಳ್ತಾಯಿದ್ರು. ಮತ್ತು ಬೆಳಗ್ಗೆನೇ ಅವರು 8 ಗಂಟೆಗೆ ಹೊರಡ್ತೀನಿ, ಅಷ್ಟೊತ್ತಿಗೆ ನೀವು ರೆಡಿಯಾಗಿರಿ, ಒಂದು ರೀಲ್ ಮಾಡಿಬಿಡೋಣ. ಲಾಸ್ಟ್ ಇಯರ್ ಒಂದು ರೀಲ್ ಮಾಡಿದ್ವಿ. ಸೊ ಅವ್ರಿಗೆ ಈ ರೀಲ್ಸ್ ಮಾಡೋದೆಲ್ಲ ತುಂಬ ಕ್ರೇಜ್ ಜಾಸ್ತಿ. ಸೊ ಅದಕ್ಕೆ ನಿಖಿತಾ ಚೆನ್ನಾಗಿ ರೆಡಿ ಆಗಿಬಿಟ್ಟು ಬರ್ತೀನಿ, ನೀವು ರೆಡಿ ಆಗಿಬಿಡಿ, ಒಂದು ರೀಲ್ಸ್ ಮಾಡೋಣ ಅಂತ ಹೇಳ್ತಾಯಿದ್ರ. ಆದರೆ ಅವ್ರದ್ದು ಲೇಟ್ ಆಗಿಬಿಡ್ತಂತೆ ಹೊರಡೋದು. ನಾನು ಕೂಡ ಇನ್ನೂ ಸ್ನಾನ ಎಲ್ಲ ಆಗಿರಲಿಲ್ಲ. ಸೊ ಅದಕ್ಕೆ ನನಗೂ ಲೇಟ್ ಆಗುತ್ತೆ ನಿಖಿತಾ, ಹೊರಡ್ತೀನಿ ಅಂತ ಹೊರಟ್ಬಿಟ್ರು. ಇನ್ನು ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲಿ ಬೇಗ ಅಡುಗೆ ಮುಗಿಸ್ಬಿಡೋಣ. ನಾನು ಆ್ಯಕ್ಚುಲಿ ಈ ಆಲ್ಮೋಸ್ಟ್ ತುಂಬ ವರ್ಷಗಳಾಯಿತು ಇಷ್ಟು ಬೇಗ. ಅಮ್ಮ ಮನೇಲಾದರೆ ಎಡೆ ಇಡ್ತೀವಲ್ವಾ, ಬೇಗ 11-12 ಗಂಟೆ ಅಷ್ಟಕ್ಕೆ ಅಡುಗೆ ರೆಡಿ ಆಗಿಬಿಡ್ತಾಯಿತ್ತು. ಇಲ್ಲಿ ನಾನು ಸ್ವಲ್ಪ ಮಧ್ಯಾಹ್ನ ಅನ್ನಂಗೆ ಮಾಡ್ಕೊತಾ ಇದ್ದಿದ್ದು ಅಡುಗೆ ಎಲ್ಲ. ಅಂದರೆ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಂಗಿದ್ರೆ ಹೋಗಿ ಬಂದು ಮಧ್ಯಾಹ್ನದ ಮೇಲೆ ಅಡುಗೆಗಳನ್ನ ಮಾಡ್ಕೊತಾ ಇದ್ದೆ. ಈ ಸರಿ 10:30 ಅಷ್ಟರಲ್ಲೇ ಎಲ್ಲ ಅಡುಗೆ ರೆಡಿ. ತಿಂಡಿ ತಿನ್ಕೊಂಡು ಬಂದುಬಿಟ್ಟಿದ್ರು. ನನಗೂ ಆ್ಯಕ್ಚುಲಿ ಹೇಳಿದರು ಇಡ್ಲಿ ತೊಗೊಂಬರ್ತೀನಿ ನಿಖಿತಾ, ಥ್ರೋಟ್ ಇನ್ಫೆಕ್ಷನ್ ಅಂತ ಇದ್ದಲ್ಲ, ಬೇರೆ ಏನು ತಿನ್ನಬೇಡ ಅಂತ. ಆಮೇಲೆ ಇನ್ನೇನು ಅಡುಗೆನೇ ರೆಡಿ ಆಗ್ತಾ ಇದೆಯಲ್ಲ 10:30ಗೆ, ಇಡ್ಲಿ ತಿಂದುಬಿಟ್ರೆ ನಾನು ಊಟ ಮಾಡೋಕ್ಕಾಗಲ್ಲ, ಡೈರೆಕ್ಟ್ ನಾನು ಊಟನೇ ಮಾಡಿಬಿಡ್ತೀನಿ. ಬೇಡ ನನಗೆ ಅಂತ ಹೇಳಿದೆ. ಸೊ ಅದಕ್ಕೆ ಅವ್ರು ಮಾತ್ರ ಇಡ್ಲಿ ತಿನ್ಕೊಂಡು ಬೆಳಗ್ಗೆ ತಿಂಡಿ ಏನು ಮಾಡಿರಲಿಲ್ಲ. ನಾನು ತಿಂಡಿ ತಿನ್ಕೊಂಡು ಬಂದಿದ್ದರು. ಈ ಖುಷಿ ಮಗು ನಾನು ಒಬ್ಬಟ್ಟನೇ ತಿನ್ಸೋಣ ಇವತ್ತು ಅಂತ ಅಂದ್ಕೊಂಡಿದ್ದೆ. ಅವಳಿಗೆ ಬೇರೆ ಏನೂ ಕೊಟ್ಟಿಲ್ಲ. ಹೊಟ್ಟೆ ಹಸಿವಿದ್ರೆ ಏನಾದ್ರು ತಿನ್ಕೊಂಡ್ಬಿಡ್ತಾರೆ ಮಕ್ಕಳು. ಒಂಚೂರು ಹೊಟ್ಟೆಗೆ ಅದು ಇದು ಅಂತ ಏನಾದ್ರು ಕೊಟ್ಬಿಟ್ರೆ ಅವಳು ತಿನ್ನಲ್ಲ ಅಂತ. ಆಗಲೇ ಹೊಟ್ಟೆ ಹಸಿವು ಶುರು ಆಗ್ತಾಯಿದೆ ಅವಳಿಗೆ. ಬೆಳಗ್ಗೆ ಹಾಲು ಕೂಡ ಜಾಸ್ತಿ ಕುಡಿಸಿರಲಿಲ್ಲ. ಅದಕ್ಕೆ ಇವಾಗ ಅಲ್ಲಿ ಶೆಲ್ಫ್ ಮೇಲೆ ಹತ್ಬಿಟ್ಟು ಏನೇನು ಬೇಕು ಎಲ್ಲ ಹುಡುಕ್ತಾವಳೆ. ನಾನು ಅದಕ್ಕೆ ಅಂದೆ ಖುಷಿ ಇರು, ಒಬ್ಬಟ್ಟು ಕೊಡ್ತೀನಿ ತಿನ್ನಂತೆ. ಜೈಗೆ ಫಸ್ಟ್ ದೇವ್ರಿಗೆ ಪ್ರಸಾದ ಒಂಚೂರು ಒಬ್ಬಟ್ಟು ಇಟ್ಬಿಟ್ಟು ಆಮೇಲೆ ನಾವು ಹಾಕ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡಿದ್ದೆ. ಸೊ ನನ್ನ ಫೇವ್ರೆಟು ಒಬ್ಬಟ್ಟು, ಯಾವಾಗ್ಲೂ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಸೊ ಡೈಲಿ ಒಂದು 2 ಒಬ್ಬಟ್ಟು ತಿನ್ನು ಅಂದರೂ ತಿಂತೀನಿ, ನಂಗೆ ಹಂಗೇನಿಲ್ಲ.
ಇನ್ನು ಎಲ್ಲ ಊಟ ಮಾಡಿದ್ವಿ. ಅದೆಲ್ಲ ನನಗೆ ವೀಡಿಯೋ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಅದೇ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತಲ್ಲ, ನಾನು ಖುಷಿ ಮತ್ತು ಸೋಮ್ ಎಲ್ಲ ಹೊರಟ್ವಿ. ರಕ್ಷಿತ್ ಎಲ್ಲಿ ಅಂತ ಕೇಳ್ಬೋದು. ಅವನು ಬೆಳಗ್ಗೆನೇ ರೆಡಿಯಾಗಿ ಅಮ್ಮನ ದೇವಸ್ಥಾನಕ್ಕೆ ಅಂತ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವನು ಹೋಗಿದ್ದ. ಸೊ ಅದಕ್ಕೋಸ್ಕರನೇ ನಾನು ಅವನ್ನ ವೀಡಿಯೋದಲ್ಲಿ ತೋರಿಸಿಲ್ಲ. ಸುಮಾರು ಜನ ಕೇಳ್ತಾಯಿರ್ತಾರೆ, ಇವಾಗ ಮನೆಯಲ್ಲಿರೋದು 4 ಜನ ಅಂದಾಗ ತೋರಿಸ್ಲಿಲ್ಲ ಅಂತ ಕೇಳ್ತಾಯಿರ್ತಾರೆ. ನಾವಿವಾಗ ಅವ್ರ ಬಗ್ಗೆ ದೊಡ್ಡವರಾಗ್ಬಿಟ್ಟಿದ್ದಾರೆ, ಅವ್ರು ಎಲ್ಲಿ ಬೇಕಲ್ಲಿ ತಿರುಗಾಡ್ತಾ ಇರ್ತಾರೆ. ನಾನು ಅವನ ಬಗ್ಗೆ ಜಾಸ್ತಿ ಏನು ಟೆನ್ಷನ್ ತೊಗೊತಾ ಇಲ್ಲ. ಏನಿದ್ರು ನನ್ನ ಮಗಳು ಚಿಕ್ಕವಳಾಗಿರೋದ್ರಿಂದ ಅವಳ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಇನ್ನು ಅವತ್ತೆಲ್ಲ ನಾನು ನನ್ನ ಫ್ರೆಂಡ್ ಮನೆಗೆ ಹೋದ್ವಿ ದೇವಸ್ಥಾನದ. ಆದ್ದರಿಂದ ನನಗೆ ಎಲ್ಲೂ ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ. ಸೊ ಅವ್ರು ಕಂಫರ್ಟಬಲ್ ಇರ್ತಾರೋ ಇಲ್ವೋ ಯಾಕೆ ಸುಮ್ಮನೆ ಅಂದ್ಬಿಟ್ಟು ನಾನು ವ್ಲಾಗ್ ಮಾಡಲಿಲ್ಲ. ಮತ್ತು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪರಿನ ಇತ್ತೀಚೆಗೆ ಹೊರಗಡೆ ಕರ್ಕೊಂಬರೋಣ ಇನ್ಮೇಲೆ ಅಂತ ಹೇಳಿ ಇವತ್ತು ಹೊರಗಡೆ ಕರ್ಕೊಂಡು ಬಂದಿದ್ವಿ. ಹೇಗೆ ಅವಳು ಹೊರಗಡೆ ಹೆಂಗಿರ್ತಾಳೆ ಅಂತ. ಆ್ಯಕ್ಚುಲಿ ಅವಳು ಬಂದಾಗ ಹೊರಗಡೆ ಭಯ ಬೀಳ್ತಾಳೆ ಮತ್ತು ಅವಳು ಹಾರ್ಟ್ ಬೀಟ್ ಫಾಸ್ಟಾಗಿ ಹುಡ್ಕೊಳ್ಳುತ್ತೆ. ಸೊ ಇವತ್ತು ಸ್ವಲ್ಪ ನೋಡೋಣ ಯಾವ ರೀತಿ ಇವಳನ್ನ ಹ್ಯಾಂಡಲ್ ಮಾಡ್ಬೋದು, ನಾವು ಯಾವ ರೀತಿ ಇರ್ತಾಳೆ ಅಂತ ಕರ್ಕೊಬಂದ್ವಿ. ಫಸ್ಟಿಗೆ ಬಿಟ್ಟಾಗ ಅವಳೊಂದು ಸ್ವಲ್ಪ ನೋಡಿ ಭಯ ಥರ ಪಡ್ಕೊತಾ ಇದ್ಲು, ಬರ್ತಾ ಇರಲಿಲ್ಲ, ಅಲ್ಲೇ ಸ್ಟಕ್ ಆಗಿಬಿಡ್ತಾಯಿದ್ಲು, ಒಂದೇ ಕಡೆ ಕುತ್ಕೊಂಡು ಬಿಡ್ತಾಯಿದ್ಲು. ಆಮೇಲೆ ಸೋಮ್ ನಾನು ಇಬ್ರೂ ನಾವು ನಾರ್ಮಲಾಗಿ ಮನೆಯಲ್ಲಿ ಮಾತಾಡಿಸ್ತೀವಲ್ಲ, ಬಾ ಮಗಳೇ ಬಾ ಪರಿ ಇಲ್ಲಿ ಬಾ ಮಗಳೇ ಹಿಂಗೆ ಕರಿಬೇಕು ಅವಳನ್ನ. ಹಂಗೆ ಕರೆದಾಗ ಬರ್ತಾಳೆ. ಸೋಮ್ ನಾನು ಕರೆದ್ರೆ ಬರ್ತಾಳೆ, ನೀನು ಕರೆದ್ಲೇ ಬರ್ತಾಳೆ, ನೋಡೋಣ ನಿಖಿತಾ ಅಂತ ಹೇಳ್ತಾಯಿದ್ರು. ಆಮೇಲೆ ನಾನು ಈ ಕಡೆಯಿಂದ ಕರೆದೆ, ಕೂತೇ ಇದ್ಲು, ನನ್ನ ಕಡೆ ತಿರುಗು ಕೂಡ ನೋಡಲಿಲ್ಲ. ಸೋಮ್ ಕರೆದಿದ ತಕ್ಷಣವೇ ಏನು ಓಡೋಗ್ತಾಳೆ. ನಾನು ಕಡೆ ಉಣ್ಕಣವ ದಿನ ಪೂರ ಊಟ ಹಾಕೋದು ನಾನು, ಬಾಚಾಕೋದು ನಾನು, ಅವ್ರ ಹತ್ರ ಓಡೋಗ್ತೀಯಲ್ಲ ನೀನು ಅಂತ ಅದನ್ನೇ ಅನ್ಕೊತಾ ಇದ್ದೆ. ಇನ್ನು ಬೇರೆ ಅಲ್ಲಿ ಅಪಾರ್ಟ್ಮೆಂಟಲ್ಲಂದರೆ ಬೇರೆ ನಾಯಿಗಳನ್ನೆಲ್ಲ ಕರ್ಕೊಬಂದು ಆಟ ಆಡಿಸ್ತಾಯಿದ್ರಾ. ಸೊ ಆವಾಗ ಇವಳು ಹೆಂಗೆ ಅಂದರೆ ಬೇರೆ ನಾಯಿಗಳು ನೋಡಿದ್ರೆ ಯಾವ ರೀತಿ ಮಾಡ್ತಾಳೆ ನೋಡಿ. 2 ಸಿಜ್ಜು ಅಂತೆ, ಅವ್ರು ವಾಕಿಂಗ್ ಅಂತ ಕರ್ಕೊಬಂದಿದ್ರು, ಇವಳನ್ನ ಬಿಟ್ವಿ ನೋಡೋಣ ಅಂತ. ಸೊ ಫಸ್ಟಿಗೆ ಭಯ ಪಟ್ಲು, ಆಮೇಲೆ ಏನು ಅವ್ರಿಗೆ ಆವಾಜ್ ಆಗ್ತಾಳೆ, ಬೊಗಳುತ್ತಾಳೆ ಫುಲ್ಲು ಓ ಅಂತ. ನಮಗೆ ನಗು ಬರ್ತಾಯಿತ್ತು ಅವಳು ಮಾಡೋದು. ಇವಳು ಇನ್ನೂ ಚೋಟ, ಇನ್ನು 4 ತಿಂಗಳು ಪಾಪ, ಅವರೆಲ್ಲ 1 ವರ್ಷದವ್ರಂತೆ. ಇವಾಗ ಧೈರ್ಯ ಏನು ಅಲ್ಲಿ ಏನು ಸೊ ಕ್ಯೂಟ್. ಅದಲ್ಲಿ ಬಾ ನೋಡೋಣ ಬಾ ಥರ ಗ್ರೂಪ್ ಇದೆ. ಖುಷಿ ಕಮ್ಮಿಯ ಬೇಡ ಬಾ. ಮನೆ ಅಂದರೆ ಮನೆಯಲ್ಲಿ ಯಾರಾದ್ರು ಬಂದು ನಾಕ್ ಮಾಡಿದಾಗ ಬೊಗ್ಳಕ್ಕೆ ಶುರು ಮಾಡ್ಕೊತಾಳ. ಈ ಥರ ಹೊರಗಡೆ ಹೋದಾಗ ಈ ಥರ ನಾಯಿಗಳು ಯಾರು ಹೊಸಬ್ರು ನೋಡಿ ಎತ್ಕೊಳಕ್ಕೆ ಬಂದಾಗ ಈ ಥರ ಬೊಗ್ಳಕ್ಕೆ ಶುರು ಮಾಡ್ಕೊಬಿಟ್ಟೋಳೆ. ನಾವು ಅಂದ್ಕೊಂಡಿದ್ವಿ ಇದು ಟಾಯ್ ಬ್ರೀಡ್ ಅಲ್ವಾ. ಸೊ ಇವಳು ಬೊಗಳಲ್ಲ ಜಾಸ್ತಿ, ಸಿಜುನೂ ಅಷ್ಟೇ ಅಲ್ವಾ, ಜಾಸ್ತಿ ಎಲ್ಲ ಬೊಗಳದ ಹತ್ರಲ್ಲಿ ಮಾಡಲ್ಲ. ನಾವೇನು ಅಂದ್ಕೊಂಡಿರೋಳು ತುಂಬ ಇನ್ನೋಸೆಂಟ್ ಇರುತ್ತೆ ನಾಯಿ ಮರಿ ಇದು ಅಂದ್ಕೊಂಡ್ರೆ, ಮನೇಲಿ ಯಾರೇ ಬರಲಿ ಫುಲ್ಲು ಹೆಂಗೆ ಗೊತ್ತಾ, ಯಾರಾದರೂ ಬಾಗಿಲು ತಟ್ಟಂಗಿಲ್ಲ, ಫುಲ್ಲು ಬೊಗ್ಳುತ್ತಾನೆ ಇರ್ತಾಳೆ ನಾನ್ ಸ್ಟಾಪು. ಸೊ ಸೋಮು ಅಂತಿದ್ರು, ಪರವಾಗಿಲ್ಲ ಕಡೆ ನಿಖಿತಾ, ನೀನು ಹಂಗೆ ತಗೊಬಂದ್ಬಿಟ್ಟು ಅಷ್ಟು ದುಡ್ಡು ಕೊಟ್ಟು ತಂದಿದ್ದಕ್ಕೂ ಸಾರ್ಥಕ ಆಯಿತು, ಯಾರೋ ಬಂದವ್ರೆ ಅಂತ ಒಂದು ಅಲರ್ಟ್ ಕೊಡ್ತಾಳೆ ಇವಳು ಅಂತ ಹೇಳ್ತಾಯಿದ್ರು. ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು. ಖುಷಿಮಾನ ಸ್ಕೂಲಿಗೆ ಡೇ ಕೇರ್ಗೆ ಬಿಡ್ತಾಯಿದ್ದೀನಿ. ಸ್ಕೂಲೆಲ್ಲ ರಜಾ ಕೊಟ್ಬಿಟ್ಟಿದ್ದಾರೆ. ಸೊ ಇವಾಗ ಡೇ ಕೇರ್ಗೆ ಬಿಡ್ತಾಯಿದ್ದೀನಿ. ನಮ್ಮ ಖುಷಿಮಾ ಸ್ಕೂಲ್ ಇರಬೇಕಾದ್ರೆ ಅಪ್ಪ ಸ್ಕೂಲ್ಗೆ ಹೋಗೋಣ, ಜೈ ಹೋಗೋಣ, ಅಪ್ಪ ಇವಾಗ ಸ್ಕೂಲ್ ರಜಾ, ಅಮ್ಮ ಇವಾಗ ಸ್ಕೂಲ್ ರಜಾ, ನಾನು ಸ್ವಿಂಗ್ ಹೋಗೋಣ ಆ ಥರ ಹೇಳ್ತಾಯಿದ್ಲು. ಮತ್ತು ಎದ್ದೊಳ್ತಾನೇ ಇರಲಿಲ್ಲ. ಬೆಳಗ್ಗೆ 9 ಗಂಟೆ ಆದರೆ ಎಬ್ರಿಸಿ ಸುಸ್ತಾಗಿರೋದು. ಒಂದು ವಾರದಿಂದ ಸ್ಕೂಲ್ ರಜಾ ಕೊಟ್ಟಾಗ್ಲಿಂದ ಬೆಳಗ್ಗೆ 8 ಗಂಟೆಗೆ ಎದ್ಬಿಡ್ತಾಳೆ. ಎದ್ಬಿಟ್ಟು ಆಮೇಲೆ ಸ್ನಾನ ಮಾಡಬೇಕು, ಆಮೇಲೆ ಸ್ಕೂಲ್ಗೆ ಹೋಗಬೇಕು ಅಂತಾಳೆ. ನನಗೆ ಎಷ್ಟು ಕೋಪ ಬರೋದು ಗೊತ್ತಾ ಅಲ್ಲೇ ಖುಷಿ. ಬೇರೆ ಟೈಮಲ್ಲೆಲ್ಲ ಎದಾಳು ಅಂತಂದರೆ ಎದಾಳ್ತಾರಲ್ಲ, ಇವಾಗ ನೋಡ್ರಿ ರಜಾ ಕೊಟ್ಟವ್ರೆ, ನಾನು ಸ್ವಲ್ಪ ತೀರೋ ಆರಾಮಾಗಿ ಮಲ್ಕೊಳ್ಳೋಣ, ನಿಮ್ಮ ಅಪ್ಪಂಗೆ ಒಬ್ರಿಗೆ ಅಲ್ವಾ ಆರಾಮಾಗಿ ಏನೋ ಒಂದು ಮಾಡಿ ಕಳ್ಸೋಣ ಅಂದರೆ ನಿಂದು ಏನೇ ಖುಷಿ ಹೇಳೋ ಹೊತ್ತಿಗೆ ಅವಳೇ ಹೊತ್ತಂತೆ ಎದ್ದು ಕೂತ್ಕೊಬಿಟ್ಟಿರ್ತಾಳೆ ಅಂತ ಅದನ್ನೇ ಹೇಳ್ತಾ ಇದ್ದೆ ಅವಳಿಗೆ. ಸೊ ಇನ್ನೇನು ಮಾಡೋದು, ನಾವು ಡೇ ಕೇರ್ ಬಿಟ್ಬಿಟ್ಟು ನಾವು ಹೊರಗಡೆ ಹೊರಟಿದ್ದೀವಿ. ಇವಾಗ ಸಿಕ್ಕಾಪಟ್ಟೆ ಸೆಕೆ, ನನಗಂತೂ ಎಷ್ಟು ಬೆವರ್ತಾ ಇದ್ದೀನಿ ಗೊತ್ತಾ. ಸೋಮ್ ಅಂತಿದ್ರು, ಕಡೆ ಬಿಡೆ ಭಾರಿ ಸೆಕೆ ಅಂತ ಹೇಳ್ಬಿಟ್ಟು ಅವರು ಮುಖ ಒರೆಸ್ಕೊತಿದ್ರು, ಅವರು ಬೆವರ್ತವ್ರೆ, ಆದರೂ ನನಗೆ ಹೇಳ್ತಾಯಿದ್ರು. ಅದಕ್ಕೆ ನಗಾಡ್ಕೊಂಡು ಹಂಗೆ ಅಲ್ಲಿ ಖುಷಿಮಾ ಆ್ಯಪಲ್ನ ತಿಂದ್ಬಿಟ್ಟು ಕಚ್ಬಿಟ್ಟು ಹಂಗೆ ಬಿಟ್ಬಿಟ್ಟಿದ್ಲು ಅಲ್ಲಿ.
ಸೊ ಅದು ಕೊಳ್ತೋದಂಗೆ ಒಂಚೂರು ಮೆತ್ತಗಾಗಿತ್ತು, ಹೆಂಗೋ ಹಸು ಸಿಕ್ತಲ್ಲ, ಹಸುಗೊಂಚೂರು ಕೊಟ್ಬಿಡೋಣ ಅಂದ್ಬಿಟ್ಟು ಅದ್ರ ಬಾಯಿಗೆ ಹಂಗೆ ತಿನ್ಸಿದ್ವಿ. ಯೂಶಲಿ ನಿಮ್ಮೆಲ್ರಿಗೂ ಗೊತ್ತು, ಸೋಮು ಕೆ ಜಿ ಬಾಳೆಹಣ್ಣುಗಳು ತರ್ತಾರೆ ಹಸುಗೆ ತಿನ್ಸೋಕ್ಕೆ ಅಂತ. ಸೊ ಅದರಲ್ಲಿ ಆ್ಯಪಲ್ ಒಂದು ತಿನ್ಸಿದ್ವಿ ಅಷ್ಟೇ. ಇನ್ನು ನಾವಿವಾಗ ಬಂದಿದ್ದು ಅಂದರೆ ಟೈಲ್ಸ್ ನೋಡೋಕ್ಕೆ ಅಂತ. ಲಾಸ್ಟ್ ಟೈಮ್ ನಾವು ಟೈಲ್ಸ್ ನೋಡಿದ್ವಿ. ಸೊ ಅದು ಒಂದು ಸ್ವಲ್ಪ ಬೇರೆ ಕಡೆನೂ ಹೋಗಿದ್ವಿ, ಇಲ್ಲಿ ನೋಡಿದ್ವಿ. ಪ್ರೈಸ್ ವ್ಯತ್ಯಾಸ ತುಂಬ ಇದೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವಿವಾಗ ಬಂದಿರೋದು ಸೋಮನಿ ಅಂತ ಬರುತ್ತಲ್ವ, ಸೊ ಅಲ್ಲಿಗೆ ಬಂದಿದ್ವಿ. ಫಸ್ಟು ಮೈ ಟೈಲ್ಸ್ ಅಂತ ಬರುತ್ತೆ, ಅಲ್ಲಿ ನೋಡಿದ್ವಿ. ಸೊ ನಮ್ಮ ಇಂಜಿನಿಯರ್ ಏನಿದ್ದಾರೆ ಅವ್ರು ಹೇಳಿದ್ರು, ಇಲ್ಲ ಮ್ಯಾಮ್ ಪ್ರೈಸ್ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಹೇಳಿದ್ರು. ಯಾಕೆಂದರೆ ಟೈಲ್ಸ್ ವಿಚಾರದಲ್ಲಿ 10-20 ರೂಪಾಯಿ ವೇರಿಯೇಷನ್ ಆದ್ರೂ ಎಷ್ಟೋ ದುಡ್ಡು ಮಿಕ್ಕುತ್ತೆ. ಆದ್ದರಿಂದ ಸರಿ ನೋಡೋಣ ಬೇರೆ ಆಪ್ಷನ್ಸು ಅಂತ ಅಂದ್ಕೊಂಡು ಬಾತ್ರೂಮ್ ಟೈಲ್ಸು ಕೂಡ ಅಲ್ಲೇ ಸೆಲೆಕ್ಟ್ ಮಾಡಿದ್ವಿ ನಾವು ಮೈ ಟೈಲ್ಸಲ್ಲಿ. ಸೊ ಬೇಡ, ಇಲ್ಲೇ ಇನ್ನೂ ಚೆನ್ನಾಗಿರೋವಿದ್ದಾವೆ, ಮತ್ತು ಪ್ರೈಸ್ ಕೂಡ ಅಲ್ಲಿಗೂ ಇಲ್ಲಿಗೂ ತುಂಬ ವ್ಯತ್ಯಾಸ ಇದೆ ಅಂತ ಬಂದಾಗ ಸೇಮ್ ಮೆಟೀರಿಯಲ್, ಸೇಮ್ ಅದೇ ಇದರಲ್ಲೇ ಸೇಮ್ ಥಿಕ್ನೆಸ್ಸಲ್ಲೇ ಆ ಥರ ಹೇಳಿದ್ರು. ಸರಿ ಅಂದ್ಕೊಂಡು ನಾವು ಅಲ್ಲಿಂದ ಬಂದ್ವಿ. ಅಷ್ಟು ರಕ್ಷಿತ್ ಫೋನ್ ಮಾಡ್ದೆ, ನಾನು ಮನೆ ಕೀನ ಮರೆತು ತಂದುಬಿಟ್ಟಿದ್ದೀನಿ, ಅಮ್ಮ ಹೊಟ್ಟೆ ಸಿತೈತೆ ಕಣಮ್ಮ, ಊಟ ಮಾಡಬೇಕು ಅಂತ ಹೇಳ್ದ. ಅವನು ಕೂಡ ಹೊರಗಡೆ ಹೋಗಿದ್ದ, ಬಂದನು. ಅದಕ್ಕೆ ನಾನು ಇಲ್ಲಿಗೆ ಬಂದುಬಿಡಪ್ಪ ಇನ್ನೇನು ಅಂತಂದೆ. ಹೋಗ್ಲಿ ಬಿಡಿ, ಶಾಪಲ್ಲೇ ಕೂತ್ಕೊಂಡಿರ್ತೀನಿ ಅಂದರೆ ನಾನಂದೆ, ನಾನು ಮತ್ತೆ ಇನ್ನೊಂದು ಕಡೆ ಹೋಗಬೇಕು, ನೀನು ಬಂದು ಈಸ್ಕೊಂಡು ಹೋಗ್ಬಿಡು, ಒಂದು ಹೆಜ್ಜೆ ಬಂದ್ಬಿಟ್ಟು ಆಮೇಲೆ ನಾನು ಬರೋದು ಲೇಟ್ ಆಯಿತು, ಸಂಜೆ ಆಗ್ಬಿಡ್ಬೋದು, ಗೊತ್ತಿಲ್ಲ ಅಂತ ಹೇಳಿದೆ. ಸರಿ ಅಂತೇಳಿ ಅವನು ಕೂಡ ಕೀನ ಬಂದು ಈಸ್ಕೊಂಡು ಹೋದ. ಸೊ ಯಾಕಂದರೆ ಒಂದು 2 ಅವರಲ್ಲಿ ಮನೆಗೆ ಹೋಗ್ಬಿಡ್ಬೋದು ಅಂತಂದರೆ ಓಕೆ. ಆ್ಯಕ್ಚುಲಿ ನಾವು ಇಲ್ಲಿಂದ ಬೇರೆ ಇನ್ನೊಂದು ಕಡೆ, ಇವಾಗ ಜಿಗಣಿ, ರಾಜನಕುಂಟೆ ಅಂತೆಲ್ಲ ಬರ್ತಲ್ಲ, ಅಲ್ಲೆಲ್ಲ ಟೈಲ್ಸ್ ನೋಡೋಕ್ಕೆ ಹೋಗೋ ಪ್ಲ್ಯಾನ್ ಇತ್ತು. ಸೊ ಗ್ರಾನೈಟ್ ಟೈಲ್ಸು ಅದು ಇಲ್ಲೇ ಕೆಲವೊಂದು ಸೆಲೆಕ್ಟ್ ಆಗಿದ್ದರಿಂದ ಅಲ್ಲಿಗೆ ಹೋಗೋ ಕೆಲಸ ಸ್ವಲ್ಪ ಕಮ್ಮಿ ಆಯಿತು. ಸೊ ನೆಕ್ಸ್ಟು ನಾವು ಬಂದು ಈ ಕಡೆ ಜಕ್ಕೂರು ಕಡೆ ಹೊರಟ್ವಿ. ಅಲ್ಲಿ ಬಂದು ಇಂಟೀರಿಯರ್ ಇವಾಗ ಇನ್ನೇನು ಟೈಲ್ಸ್ ವರ್ಕ್ ಮುಗೀತು ಅಂದರೆ ಇಂಟೀರಿಯರ್ಗೆ ಅಲ್ವಾ, ಸೊ ಇಂಟೀರಿಯರ್ದು ನೋಡ್ತಾಯಿದ್ವಿ. ಸೊ ಇಂಟೀರಿಯರ್ ಬಂದುಬಿಟ್ಟು ನಮ್ಮ ಇಂಜಿನಿಯರ್ ಅವ್ರಿಗೆ ಕೊಡಬೇಕು ಅಂತ ಇದ್ದಿದ್ದು ನಮ್ಮದು. ಈ ಕೆಲಸನೇ ತುಂಬ ಲೇಟ್ ಆಗ್ತಾ ಇದೆಯಲ್ಲ, ಅವ್ರಿಗೂ ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಆದ್ದರಿಂದ ನಾವು ಬೇರೆ ಕಡೆನೂ ನೋಡೋಣ ಅಂತ ಹೇಳ್ಕೊಂಡು ಈ ಕಡೆ ಹೆಬ್ಬಾಳಿಂದ ಸೋಮು ಲೆಫ್ಟ್ ಹೋಗಬೇಕಾಗಿತ್ತು. ಸಾಹೇಬ್ರು ಏನು ಮಾಡಿದ್ರು ಅಂತಂದರೆ ಏರ್ಪೋರ್ಟ್ ರೋಡ್ ಕಡೆಗೆ ಫ್ಲೈಓವರ್ ಹತ್ಬಿಟ್ರು. ಫೋನಲ್ಲಿ ಮಾತಾಡ್ತಾಯಿದ್ರು, ಮರೆತುಬಿಟ್ಟು ಈ ಕಡೆ ಹತ್ಬಿಟ್ರು. ಅದಿನ್ನೂ ಕರ್ಕೊಂಡೋಯ್ತು. ಸೊ ಆ ಕಡೆ ಎಲ್ಲೋ ಡೆಡ್ ಎಂಡಿಗೆ ಕರ್ಕೊಂಡು ಹೋಯ್ತು ನಮ್ಮನ್ನ. ನಾನು ಅದೇ ಹೇಳ್ತಿದ್ದೆ ಲಾಸ್ಟ್ ಟೈಮ್, ನಾನೊಂದು ಸರಿ ಹಿಂಗೆ ಹತ್ತಿ ಎಲ್ಲೋ ತನಕ ಬಿಡ್ತು ನನಗೆ, ಯಲಹಂಕ ನ್ಯೂಟನ್ ಹೋಗೋ ರೋಡ್ ಆ ಕಡೆ ಎಲ್ಲೋ ಬಿಡ್ತು. ಸೊ ಇವಾಗ ಮತ್ತೆ ಬಂದರೆ ಇಷ್ಟು ದೂರ ಅಂತ ಅಂದೆ. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೇಳ್ತಾರೆ, ನಂಗೆ ಹೊಟ್ಟೆ ಹಸ್ವಾಗ್ತಾಯಿದೆ ನಿಖಿತಾ ಅಂತ ಹೇಳ್ತಿರು. ನಾನು ಬೆಳಗ್ಗೆ ಚಪಾತಿ ಮಾಡಿದ್ದೆ, ಮಶ್ರೂಮ್ ಗ್ರೇವಿ ಮಾಡಿದ್ದೆ, ಹೊಟ್ಟೆ ಹಸ್ವಾಗ್ತಾಯಿದೆ ಅಂತ ಹೇಳ್ತಾನೆ ಇದ್ದರು. ಸರಿ ಹಾಗಿದ್ರೆ ಇಲ್ಲೇ ಜಕ್ಕೂರ್ ಲೇಔಟ್ ಅನ್ಸುತ್ತಿದ್ದು, ಅಲ್ಲಿ ಏನು ಹೈದ್ರಾಬಾದ್ ಬಿರಿಯಾನಿನ ಚೆನ್ನಾಗಿತ್ತು. ಇದು ಯಾವುದೋ ಬಿರಿಯಾನಿ ಏನೋ ಇರೋಂಗಿತ್ತು. ಸರಿ ಬಿರಿಯಾನಿ ಟ್ರೈ ಮಾಡೋಣ ಅಂತ. ನನಗೆ ಎಲ್ಲರೂ ಹೋದರೆ ಬಿರಿಯಾನಿ ಒಂದು ಟ್ರೈ ಮಾಡ್ತೀನಿ, ನಾನ್ ವೆಜ್ ಅಂತ ಬಂದಾಗ. ಯಾಕಂದರೆ ಟೇಸ್ಟ್ ಯಾವ ರೀತಿ ಇರುತ್ತೆ ಅಂತ. ಹೈದ್ರಾಬಾದ್ ಬಿರಿಯಾನಿ ಅಂತ ಇತ್ತು, ಏನೋ ಚೆನ್ನಾಗಿದೆ ಅನ್ನೋ ಥರ ಇತ್ತು. ನನಗೆ ಬಿರಿಯಾನಿನಲ್ಲಿ ಕುಷ್ಕ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ, ಚಿಕನ್ ಪೀಸಸ್ ಎಲ್ಲ ತಿನ್ನೋಕ್ಕಾಗಲ್ಲ. ಸೊ ತೊಗೊಳ್ಳೇಬೇಕು ಕುಷ್ಕ, ಇಲ್ಲ ಅಂತಂದರೆ ಮಟನ್ ಬಿರಿಯಾನಿನೇ ನಾನು ಯಾವಾಗಲೂ ತೊಗೊಳ್ಳೋದು, ಚಿಕನ್ ಬಿರಿಯಾನಿ ಲೈಕ್ ಮಾಡೋದೇ ಇಲ್ಲ. ನನ್ನ ಜೊತೆಗೆ ಯಾರು ಇದ್ದರೆ ಬೇಕಿದ್ರೆ ಅವ್ರಿಗೆಲ್ಲ ಪೀಸಸ್ ಕೊಟ್ಬಿಟ್ಟು ಬೇಕಾದ್ರೆ ಬರೀ ರೈಸ್ ತಿಂತೀನಿ. ಮನೆಯಲ್ಲಿ ಮಾಡಿದ್ರು ಅಷ್ಟೇ, ನನಗೆ ಚಿಕನ್ ಪೀಸಸ್ ಇಷ್ಟ ಆಗೋದಿಲ್ಲ ಬಿರಿಯಾನಿದು. ಮಟನ್ ಬೇಕಾದರೆ ತಿಂದ್ಬಿಡ್ತೀನಿ. ಸೊ ಒಂದು ಮಟನ್ ಬಿರಿಯಾನಿ, ಹಾಗೆ ಒಂದು ಪನ್ನೀರ್ ಬಿರಿಯಾನಿ, ಹೈದ್ರಾಬಾದಿ ಪನ್ನೀರ್ ಬಿರಿಯಾನಿ, ವಾವ್ ಸಖತ್ತಾಗಿತ್ತು. ಬಿಲ್ ಬಂದ್ಬಿಟ್ಟು 980 ರೂಪೀಸ್ ಆಯಿತು ಅವೆರಡಕ್ಕೇನೆ. ಆದರೂ ಸೂಪರ್ ಕ್ವಾಲಿಟಿ. ಮಟನ್ ಎಷ್ಟು ಟೆಂಡರ್ ಹೆಂಗಿತ್ತು ಗೊತ್ತಾ, ಸಖತ್ತಾಗಿತ್ತು ಮಟನ್ ಮಾತ್ರ. ನಾನು ಹೇಳಿದೆ ಸಿಕ್ಕಾಬಟ್ಟೆ ಚೆನ್ನಾಗಿದೆ, ಸೊ ವರ್ತಿದೆ. 480 ರೂಪಾಯಿ ಏನೋ ಒಂದು ಮಟನ್ ಬಿರಿಯಾನಿ. ಆದರೆ ನನಗಂತೂ ಫುಲ್ ಆಗಿಬಿಡ್ತು ಲಾಸ್ಟಿಗೆ. ಆದರೂ ಸ್ವಲ್ಪ ರೈಸೆಲ್ಲ ಬಿಟ್ಬಿಟ್ಟೆ, ನಂಗೆ ತಿನ್ನೋಕ್ಕಾಗ್ತಾಯಿಲ್ಲ ಅಂತ ಹೇಳಿ. ಸಖತ್ತಾಗಿತ್ತು. ಮತ್ತು ಪನ್ನೀರ್ ಬಿರಿಯಾನಿನೂ ತುಂಬ ಚೆನ್ನಾಗಿತ್ತು, ಹೈದ್ರಾಬಾದಿ ಅಂತ ಹೇಳಿದ್ರು. ಆ ಜಕ್ಕೂರ್ ಲೇಔಟು ಆ ಮೇಯ್ನ್ ರೋಡಲ್ಲೇ ಬರುತ್ತೆ, ಅದು ಒಂದು ಕಾರ್ನರಲ್ಲಿ. ಸೊ ಅದೆಲ್ಲ ಹೊರಗಡೆಯಿಂದ ನಾನೇನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಯಾರು ಅಲ್ಲಿ ಹೋಗಿದ್ರೆ ನನಗೆ ಕಮೆಂಟ್ನಲ್ಲಿ ಹೇಳಿ. ಆಮೇಲೆ ನೆಕ್ಸ್ಟ್ ಈ ಕಡೆ ಬಂದ್ವಿ, ಇಂಟೀರಿಯರ್ ಡಿಸೈನ್ ಏನಿದೆ ಇಲ್ಲಿ ಬಂದ್ವಿ. ಇಲ್ಲಿ ಬಂದ ತಕ್ಷಣವೇ ಫಸ್ಟಿಗೆ ಎಲ್ಲ ಕುತ್ಕೊಂಡು ಮಾತಾಡಿದ್ವಿ. ಆಮೇಲೆ ಇಲ್ಲಿ ಸ್ಟುಡಿಯೋ ಥರ, ಅಂದರೆ ಏನಂದರೆ ಎಕ್ಸ್ಪೀರಿಯನ್ಸ್ ಸೆಂಟರ್ ಇದು, ಅದನ್ನು ಮಾಡಿದ್ದಾರೆ. ಇದು ಒಂದು ಅಪಾರ್ಟ್ಮೆಂಟಲ್ಲಿ ಯಾವ ರೀತಿ ಮಾಡ್ಬೋದು ಅನ್ನೋ ಕಾನ್ಸೆಪ್ಟಲ್ಲಿ ಒಂದು ಸೆಟ್ ಮಾಡಿದರು. ಕಿಚನ್, ಹಾಗೆ ಬೆಡ್ರೂಮ್, ವಾಕಿಂಗ್ ವಾರ್ಡ್ರೂಮ್, ಹಾಗೆ ಒಂದಷ್ಟು ಗೊತ್ತಲ್ಲ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂದರೆ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಸೊ ಆ ಥರ, ಮತ್ತು ನಿಮಗೆ ಯಾವ ರೀತಿ ವಾರ್ಡ್ರೂಬ್ಗಳು ಬೇಕಾಗತ್ತೆ ಆ ಥರ ಎಲ್ಲ ಪ್ರತಿಯೊಂದು ಡಿಸೈನ್ಗಳು ಇದ್ವು. ಇದು ಬಿಟ್ಟು ಇನ್ನೂ ತುಂಬ ಡಿಸೈನ್ಗಳಿದ್ದಾವೆ.
ಸೊ ನಮಗೆ ನೋಡೋದಕ್ಕೆ ಒಂದು ಈ ಥರ ಬರುತ್ತೆ ಅಂಥೇಳಿ ಕೆಲವೊಂದು ನನಗೆ ತುಂಬಾ ಇಷ್ಟ ಆಯಿತು. ಅದು ನೋಡ್ತಿದ್ದಂಗೆ ಮನೆಯಲ್ಲೇ ಇದ್ದೀನಿ, ವಾವ್ ಈ ಥರ ಮನೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಮತ್ತು ಕೆಲವೊಂದು ಮಾತ್ರ ತೆಗ್ದಿರೋದು, ಕೆಲವೊಂದು ಆ ಕಡೆ ಕಿಚನ್ ಎಲ್ಲ ಇತ್ತು, ಕಿಚನ್ ಹತ್ರ ಎಲ್ಲ ಹೋಗಿದ್ದೆ, ಅದು ಅಷ್ಟೇ ತುಂಬ ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ಲೈಕ್ ಆಗ್ತಾಯಿತ್ತು ನನಗೆ. ಅಲ್ಲೆಲ್ಲ ಇದು ಮಾಡ್ಕೊಂಡು, ಅದು ಆ್ಯಕ್ಚುಲಿ ಸೋಮ್ ಫ್ರೆಂಡ್ ಅವರ ಇಂಟೀರಿಯರ್ ಸ್ಟೋರ್ ಅದು, ಅಲ್ಲಿಗೆ ಹೋಗಿದ್ದು ನಾವು. ಆಮೇಲೆ ನಾವೆಲ್ಲ ಏನೇನು ಬೇಕು, ನಮಗೆ ರಿಕ್ವೈರ್ಮೆಂಟ್ ಯಾವ್ದು ಇದೆ ಅನ್ನೋದೆಲ್ಲ ಅವ್ರಿಗೆ ಕೊಟ್ವಿ. ಅವರಿಗೆ ಕೊಟೇಶನ್ ಕೊಡಿ ಅಂತ ಹೇಳ್ಬಿಟ್ಟು ಬಂದ್ವಿ. ಒಬ್ಬರಿಗೆ ಅಲ್ಲ, ಈ ಥರ ಇಂಟೀರಿಯರ್ ಇದ್ದಾಗ ಒಬ್ಬರು ಇಬ್ಬರು 3 ಜನ ಆ ಥರ ಕೊಟೇಶನ್ ಕೊಡಬೇಕು. ಅವರು ನಮಗೆ ಕೊಟೇಶನ್ ಕೊಡಬೇಕು. ಆವಾಗಲೇ ಅದು ನಮಗೆ ಬಜೆಟ್ ಅಂತ ಫ್ರೆಂಡ್ಲಿ ಅಂತ ಅನಿಸುತ್ತೋ ಅದು ಕೊಡೋಣ ಅಂತ ಹೇಳಿ. ಯಾಕೆಂದರೆ ಬಜೆಟನ್ನು ತುಂಬಾ ಮೇಯ್ನು ಅಲ್ವಾ. ಸೊ ಇನ್ನಾದರೂ ಕೆಳಗಡೆ ಬಂದಿದ್ದು ಯಾವುದೋ ಸಿಸೋ ಅಂತ ಯಾವುದೋ ಇತ್ತು, ಅಲ್ಲಿಗೆ ಬಂದೆ. ಖುಷಿಮಾಗಿ ಒಂದಷ್ಟು ಕ್ಲಿಪ್ಸು, ವಾಟರ್ ಬಾಟಲ್ಲು ಮತ್ತು ಇದು ಲಂಚ್ ಬಾಕ್ಸ್ಗಳದೆಲ್ಲ ಏನೋ 50% ಆಫ್ ಅಂತ ಕೆಲವೊಂದು ಕಡೆ ಹಾಕಿದ್ರು. ನಾನು ಇಲ್ಲೇನು ಸಿಗ್ಬೋದು ನನಗೆ, ಹೆಂಗೆ ಅಂದರೆ ಏನೋ ಕ್ವಾಲಿಟಿ ಚೆನ್ನಾಗಿರೋ ಥರ ಇದೆ, ನೋಡೋಣ ಇರು ಅಂದ್ಕೊಂಡು ಬಂದೆ. ಸೊ ಆದರೆ ಪ್ರೈಸ್ ಅಂತೂ ಹೆವಿ ಇತ್ತು. ಕೆಲವೊಂದು 50% ಅಂತ ಆಫ್ ಹಾಕಿದ್ರು. ಅದರಲ್ಲಿ ಮಾತ್ರ ನನಗೆ ಇಷ್ಟ ಆಗಿದ್ದಂಥದ್ದು ಒಂದಷ್ಟು ಐಟಮ್ಗಳನ್ನ ನಾನು ತೊಗೊಂಡೆ. ಸೋಮ್ ಮಾತ್ರ ಬರಲಿಲ್ಲ. ಗಾಡಿ ಆಗಲೇ ಕಾರ್ನ ತೊಗೊಬಂದ್ಬಿಟ್ಟು ಪಾರ್ಕಿಂಗ್ ಮಾಡಿ ನಿಲ್ಲಿಸ್ಕೊಂಡಿದ್ರು. ನಿಖಿತಾ ಆಯ್ತಾ ನಡಿ, ಬೇಗ ಹೋಗೋಣ, ಖುಷಿ ಬಂದಿರ್ತಾಳೆ ಸ್ಕೂಲಿಂದ, ನಡಿ ಅಂತ ಹೇಳ್ತಾಯಿದ್ರು. ಸರಿ ಅಂತ ಹೇಳ್ಬಿಟ್ಟು ಹೊರಟ್ವಿ ನಾವೂ ಕೂಡ. ನಮಗೆ ರೂಟ್ ಹೆಬ್ಬಾಳ ಕಡೆಯಿಂದ ಅಂತ ನಾವು ಅಂದ್ಕೊಂಡಿದ್ವಿ. ಇದು ಈ ಕಡೆಯಿಂದ ಯಲಹಂಕ ಸೈಡಿಂದ MS ಪಾಳ್ಯ ಹಿಂಗೆ ಕರ್ಕೊಂಬಂತು. ಬಂದಿದ್ದೇ ಗೊತ್ತಾಗಲಿಲ್ಲ. ಸೊ ಕ್ಲೈಮೇಟ್ ಅಂತೂ ತುಂಬ ಚೆನ್ನಾಗಿತ್ತು. ಆಗಲೇ ಆಲ್ಮೋಸ್ಟ್ 6 ಗಂಟೆ ಆಗಿಬಿಡ್ತು. ಬೆಳಗ್ಗೆ 10:30ಗೆ ನಾನು ಮನೆ ಬಿಟ್ಟಿದ್ದು, ಆಗಲೇ 6 ಗಂಟೆ 6:15 ಇದೆ. ಇನ್ನು ಮನೆ 34 ಮಿನಿಟ್ಸ್ ತೋರಿಸ್ತಾ ಇತ್ತು ಯಲಹಂಕದಲ್ಲಿ. ಸೊ ನಾನು ಅದು ಯಾಕೆ ಅದನ್ನು ತೋರಿಸಿದಂದರೆ, ಎಷ್ಟು ಚೆನ್ನಾಗಿ ಸರ್ಕಲ್ ಥರ ಕಾಣಿಸ್ತಾ ಇತ್ತು ಗೊತ್ತಾ. ನಾವಿಲ್ಲೆಲ್ಲ ಸೆಂಟ್ರಲ್ಲಿ ಇಲ್ಲಿ ಹೋಗ್ತಾ ಇದ್ದೀವಿ ನೋಡಿ, ಫುಲ್ಲು ರೌಂಡಿಗೆ ಈ ಭೂಮಿ ರೌಂಡಿಗಿರೋ ಥರ ಸರ್ಕಲ್ ತೋರಿಸ್ತಾ ಇತ್ತು. ಸೊ ಚೆನ್ನಾಗಿದೆ ಅಲ್ಲ. ಇದೇ ಫಸ್ಟ್ ಟೈಮ್ ನಾನು ಈ ರೀತಿ ಇದರಲ್ಲಿ ಗೂಗಲ್ ಮ್ಯಾಪಲ್ಲಿ ನೋಡಿದ್ದು. ಸೊ ನನಗೆ ಶೂಟ್ ಮಾಡಿಕೊಂಡು ಮನೆ ಕಡೆಗೆ ಬಂದ್ವಿ. ಖುಷಿಮಾ ತುಂಬ ಹಠ ಮಾಡೋಕ್ಕೆ ಶುರು ಮಾಡ್ಕೊಬಿಟ್ಟಿದ್ಲಂತೆ ಸ್ಕೂಲಿಂದ ಬಂದಮೇಲೆ. ಆಮೇಲೆ ರಕ್ಷಿತ್ ಹೋಗಿ ಕರ್ಕೊಬಂದಂತೆ ಮನೆಗೆ. ಯಾರು ಪರಿ, ಯಾರು ಮಗಳೇ, ಓಡು ಯಾರು ನೋಡು, ಭಯ ಹಿಂದೆಗಡೆ. ನೋಡಿ ನಾವು ಬೊಗಳಲ್ಲ ಅಂದ್ಕೊಂಡು ತಂದರೆ ಇವಳು ನೋಡಿದ್ರೆ ಒಳ್ಳೆ ಹೆಂಗೆ ಬೊಗಳುತ್ತಾಳೆ. ಯಾರಮ್ಮ, ಭಯ ಜೊತೆಗೆ ಹೆಂಗ್ ಕೊಡೋದ್ಲು ಗೊತ್ತಾ, ಭಯದಲ್ಲಿ ಇವಾಗ ಓಡ್ಬರ್ತಾಳೆ. ಸುಬ್ಬಕ್ಕ, ಅಯ್ಯೋ ಕಣಿ, ಬಾಯ್ಲಿ. ಏನದು ಖುಷಿ, ಏನದು ತೋರ್ಸು, ಏನದು ತೋರ್ಸು ಖುಷಿ. ವಾವ್ ಖುಷಿಗಾ ಹಾಟ್ಬಿಟ್ಟು ಹೊಡ್ಕೋತೈತಾ. ಅಯ್ಯೋ ಬೊಗಳುತ್ತಾಳಲ್ಲ. ಹೌದಾ, ಹೊಡಿಯೋಣ ಬಿಡು ಹಂಗೆ. ಏನು ಮಾಡ್ತಾ ಇದೆಯಾ ಖುಷಿ? ಅಯ್ಯೋ ಹಾಂ ಸ್ಪೆಕ್ಸ್. ಇಲ್ಲಿ ನೋಡಮ್ಮ, ನೀನು ಹಾಕು. ಹ್ಞೂ ಸಾಕು ಮುತ್ತು ಕೊಟ್ಟಿದ್ದಲ್ಲ, ಸಾಕು ಬಿಡು ಅವಳ ಹಾಕೊಳ್ಳಲ್ಲ ಬಿಡಮ್ಮ. ಪರಿ ಹಾಕೋ. ಕಚ್ಚಾಕ್ತಾಳೆ, ಪುಡಿ ಮಾಡಾಕ್ತಾಳೆ. ಆಮೇಲೆ ಸಾಕು, ಮುದ್ದು ಮಾಡಿದ್ದು ಬಿಡು, ಕಚ್ಬಿಡ್ತಾಳೆ ಆಮೇಲೆ. ನೋಡಲಿ ತಗೋ, ನೀನು ಹಾಕೋ ಖುಷಿ, ಖುಷಿ. ಬಿಡು, ನೀನು ಹಾಕೋ, ತಗೋ. ಕಣ್ಣಿಗೆ ಚುಚ್ಚಿಸ್ಕೊಂಡ್ಯಾ? ಏಯ್ ಖುಷಿ, ಇಲ್ಲಿ ನೋಡು. ಸೂಪರು ನನ್ನ ಮಗಳು.
ಸೂಪರು. ಫ್ರೆಂಡ್ಸ್ ಬಂದಿದ ತಕ್ಷಣ ಸುಸ್ತಾಗಿ ಕೂತ್ಕೊಂಡಿದ್ದೀವಿ ಇಲ್ಲಿ. ಸೋಮು ಅಂತೂ ಅಲ್ಲಿ ಡೋರ್ ಕ್ಲೋಸ್ ಹೋಗಿ ಸೆಟಲ್ ಮಲ್ಕೊಂಬಿಟ್ರು. ನಂದಂಗೆ ಮಲ್ಕೊಳಕ್ಕಾಗಲ್ವಲ್ಲ ಹೆಣ್ಮಕ್ಳು. ಅವ್ರ ಜೊತೆಗೆ ಏನೇ ತಿರ್ಗಾಡ್ಕೊ ಬಂದರು. ಇವಾಗ ಅಡುಗೆ ಮಾಡಬೇಕು, ನನ್ನ ಮಗಳಿಗೆ ಊಟ ಮಾಡಿಸ್ಬೇಕು, ಪರಿಗೆ ಊಟ ಕೊಡಬೇಕು, ಅವ್ರಿಗೆ ಊಟ ಕೊಡಬೇಕು. ಅವರ ಮಲ್ಕೊಬಿಟ್ರಾರೆ. ನಂಗೆ ನೋಡಿ, ನಾವು ಹೆಣ್ಮಕ್ಳು ಹಂಗೆ ಆಗೋದಿಲ್ಲ. ಅಲ್ವ ಶುಭಮರಿ? ಬಿಡ, ಹೀರೋಯಿನ್ ಬಿಡ ನೀನು, ನನ್ನ ಅಮ್ಮ ನೀನು. ಸೊ ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಹಿಂಗೆ ಸುತ್ತ ಆಡ್ಕೊಂಡು ಬಂದ್ವಿ. ಅದೇ ಹೇಳ್ದಂಗೆ ಒಂದು 2-3 ಕಡೆ ಕೊಟೇಶನ್ ತೊಗೊಬೇಕು. ಇದು ಆ್ಯಕ್ಚುಲಿ ನಮ್ಮ ಸೋಮ್ ಫ್ರೆಂಡ್ ಅವ್ರದ್ದೇನೇನು ಅದು ಅಂದರೆ ಇಂಟೀರಿಯರ್ ಏನಿದೆ ಅದು ಸ್ಟೋರು. ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಮಗೂ ಒಂಚೂರು ಹೆಂಗೆ ಬರುತ್ತೆ ಅಂತ ಈಸಿ ಆಯಿತು. ತಗೋ ಅಲ್ಲಿ ಲೋಟದಲ್ಲಿ ಇಟ್ಕೊಳ್ಳಿ, ಕ್ಯಾನಲ್ಲಿ. ಸೊ ನಮಗೂ ಕೂಡ ನೋಡೋದಕ್ಕೆ ಈಸಿ ಆಯಿತು. ನೋಡಿಕೊಂಡು ಎಲ್ಲ ಕಡೆನೂ ನೋಡಬೇಕು, ಬಜೆಟ್ ನೋಡಬೇಕು, ಅಂದರೆ ನಮ್ಮ ಅವ್ರು ಕೊಟೇಶನ್ ಕೊಡೋದು ನೋಡಬೇಕು, ನಮ್ಮ ಬಜೆಟ್ ನೋಡಬೇಕು, ಎಷ್ಟೆಷ್ಟಾಗುತ್ತೆ ಏನು ಅಂತ ತಿಳ್ಕೊಬೇಕು. ಟೈಲ್ಸ್ ಆಲ್ಮೋಸ್ಟ್ ಫೈನಲ್ ಆಗಿದೆ. ಇನ್ನು ಎಲ್ಲ ಕೆಲವೊಂದು ಪಾರ್ಕಿಂಗ್ ಆಗಿರ್ಬೋದು ಅದೆಲ್ಲ ನೋಡೋಣ ಅಂತ ಹೇಳ್ಕೊಂಡು ಅಂದ್ಕೊಂಡಿದ್ದೀವಿ. ಸೊ ಎಷ್ಟೋ ಇವತ್ತು ಸ್ವಲ್ಪ ಕೆಲಸ ಆಯಿತು ನಿಜ. ಅಪ್ಪಪ್ಪ, ನನಗೆ ಮನೆ ಹೇಳ್ಬಾರ್ದು ಫ್ರೆಂಡ್ಸ್, ಹಂಗಾಗ್ಬಿಟ್ಟಿದೆ. ಯಾವಾಗ ಮುಗಿಯುತ್ತೋ ಅನ್ನೋ ಥರ ಆಗೋಗ್ಬಿಟ್ಟಿದೆ. ನೋಡ ಹೆಂಗೆ ಮುಗೀತೆ ಏನು ಇತ್ತ ಅಂತ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ. ಸೊ ಓಕೆ, ಟಯರ್ಡ್ ಆಗಿಬಿಟ್ಟಿದ್ದೀನಿ, ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಸಿಗೋಣ ಮತ್ತೆ ಇನ್ನೊಂದು ಬ್ಲಾಗಲ್ಲಿ. ಇವಾಗ ಒಂಚೂರು ಥ್ರೋಟ್ ಇನ್ಫೆಕ್ಷನ್ ಪರವಾಗಿಲ್ಲ ನನಗೆ, ಮಾತಾಡೋ ಥರ ಇದೆ ಒಂಚೂರು. ನೈಟ್ ಟೈಮ್ ಮಾತ್ರ ಸ್ವಲ್ಪ ಡ್ರೈ ಕೆಮ್ಮು ಶುರು ಆಗ್ತಾಯಿದೆ ಅಷ್ಟೇನೆ. ಅದು ಬಿಟ್ಟರೆ ಓಕೆ, ಪರವಾಗಿಲ್ಲ. ಅಂದರೆ ಇವಾಗ ಹೇಳಿರೋ ಸೋಮಿಗೇನಂದ್ರೆ, ನಾನು ಸೋಮ ಹೇಳಿರೋದು ನನಗೆ ಎಲ್ಲೇ ಹೊರಗಡೆ ಓಡಾಡಬೇಕಾದ್ರು ಮಾಸ್ಕ್ ಹಾಕ್ಕೊಂಡು ಓಡಾಡು ನಿಖಿತ ಅಂತ ಹೇಳೋರೆ. ನನಗೆ ಈ ಧೂಳಿಗೆ, ಸಮ್ಮರ್ ಅಲ್ವಾ, ಧೂಳಿಗೆ ಮೇ ಬಿ ನನಗೆ ಥ್ರೋಟ್ ಇನ್ಫೆಕ್ಷನ್ ಆಗ್ತಾಯಿದೆ ಅನಿಸುತ್ತೆ ಹೊರಗಡೆ ಹೋದಾಗ. ಸೊ ಮಾಸ್ಕ್ ಹಾಕ್ಕೊಂಡು ಓಡಾಡ್ಬಿಟ್ರೆ ಅಷ್ಟೊಂದು ಏನಮ್ಮ ಅಲ್ಲ, ಬಿಟ್ಬಿಡು ಅವಳನ್ನ, ಯಾಕೋ ಇದಾಯ್ತು ಅವಳು, ನಿಮ್ಮೇಲೆ ಮಾಸ್ಕ್ ಹಾಕ್ಕೊಂಡು ಓಡಾಡಬೇಕು ಅಷ್ಟೇ. ತರಿಸ್ಬೇಕು, ರಶೀದ್ ಕೆಲವೊಂದೆರಡು ತರಿಸ್ತೀನಿ, ತರಿಸಿಟ್ಕೊಂಡು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಸಾಕು ಮಾಸ್ಕ್ ಹಂಗೆ. ಸೊ ಓಕೆ ಫ್ರೆಂಡ್ಸ್, ಸಿಗೋಣ ಮತ್ತೆ ಇನ್ನೊಂದು ಬ್ಲಾಗಲ್ಲಿ. ಇವತ್ತೇನು ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತಿಂದಲ್ಲ 3-4 ದಿನದ ಬ್ಲಾಗ್ನ ಕಂಟಿನ್ಯೂ. ವಾವ್, ಖುಷಿ. ಯಾರ್ದು ಇದು? ರಕ್ಷಿತನ್ನದ ಇದು. ಸೊ ಓಕೆ, ಸಿಗೋಣ ಮತ್ತೆ ಇನ್ನೊಂದು ಬ್ಲಾಗಲ್ಲಿ. ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು, ಬಾಯ್.